ದಿನದ ಒಂದು ವಾಕ್ಯ ಸಂದೇಶಕ್ಕಾಗಿ ನಾವು ಆಲೋಚನೆ ಮಾಡಿಕೊಂಡಿದ್ದ ವಿಚಾರ ಎಂಬುದಾಗಿ ಹೇಳುವಾಗ ಸೃಷ್ಟಿಯೆಲ್ಲವೂ ಆತನ ಮಾತನ್ನ ಕೇಳುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ಮನುಷ್ಯನನ್ನ ಬಿಟ್ಟು ಸಮಸ್ತವನ್ನು ಆತನು ತನ್ನ ಬಾಯಿ ಮಾತಿನಿಂದಲೇ ಆತನು ಸೃಷ್ಟಿಯನ್ನ ಮಾಡಿದ್ದಾನೆ. ಅವನ ಬಾಯಿ ಮಾತಿನಿಂದ ಸೃಷ್ಟಿಸಲ್ಪಟ್ಟಂತ ಎಲ್ಲಾ ವಸ್ತುಗಳು ಆತನ ಮಾತನ್ನ ಕೇಳುವಂತದ್ದಾಗಿದೆ. ಆದರೆ ತನ್ನ ಸ್ವರೂಪಕ್ಕೆ ಸೃಷ್ಟಿಸಲ್ಪಟ್ಟು ಆತನ ಒಂದು ಜೀವ ಶ್ವಾಸವನ್ನ ಹೊಂದಿದಂತ ಮನುಷ್ಯರು ಆತನಿಗೆ ವ್ಯತಿರಿಕ್ತವಾಗಿ ಆತನ ಮಾತುಗಳನ್ನ ಕೇಳದಂತ ಸ್ಥಿತಿಯನ್ನ ನಾವು ಅಂದಿನಿಂದ ಇಂದಿನವರು ಸಹ ನಾವು ನೋಡುವಂತವರಾಗಿದ್ದೇವೆ. ಈ ಸಂಜೆ ವೇಳೆಯಲ್ಲಿ ನಮ್ಮ ಕರ್ತನಾದಂತ ಸೃಷ್ಟಿಯ ಅನೇಕ ವಸ್ತುಗಳು ಅನೇಕ ಸಂದರ್ಭಗಳಲ್ಲಿ ಆತನ ವಾಕ್ಯಕ್ಕೆ ವಿಧೇಯವಾಗಿ ಆತನ ಮಾತಿಗೆ ವಿಧೇಯರಾಗಿ ಅವು ಅನೇಕ ಕಾರ್ಯಗಳನ್ನ ಮಾಡದಂತೆ ನಾವು ಆಲೋಚನೆ ಮಾಡ್ಕೊಳ್ತಾ ಬರೋಣ. ನಂತರದಲ್ಲಿ ಆತನಿಂದ ಪ್ರೀತಿಸಲ್ಪಟ್ಟು ಆತನಿಂದ ಸೃಷ್ಟಿಸಲ್ಪಟ್ಟು ಆತನಿಂದ ಅನ್ಯೋನ್ಯತೆ ಕರೆಯಲ್ಪಟ್ಟಂತ ನಾವು ಆತನ ಮಾತನ್ನ ಹೇಗೆ ಕೇಳ್ತಾ ಇದ್ದೀವಾ ಎಂಬತಕ್ಕಂಥ ಆಲೋಚನೆ ತಂದುಕೊಳ್ಳೋಣ. ಮೊದಲನೇದಾಗಿ ನಾವು ಸೂರ್ಯ ಚಂದ್ರನ ವಿಚಾರದಲ್ಲಿ ನೋಡುವಾಗ ಯೆಹೋಶುವನು ಬರೆದಂತಹ ಪ್ರವಾದಿ ಗ್ರಂಥ 10ನೇ ಅಧ್ಯಾಯ 12 ಮತ್ತು 13ನೇ ವಚನ ನಾವು ಈಗ ನೋಡ್ತೇವೆ. ಅಲ್ಲಿ ಅಮೋರಿಯ ವಿರುದ್ಧವಾಗಿ ಯೆಹೋಶುವನು ಯುದ್ಧವನ್ನ ಮಾಡ್ತಾ ಇದ್ದಂತ ಸಂದರ್ಭವನ್ನು ನೋಡ್ತೇವೆ. ದಯಮಾಡಿ ವಾಕ್ಯವನ್ನ ಓದಿಕೊಳ್ಳೋಣ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನ ಮಾಡಿದನು. ಸೂರ್ಯನೇ ನೀನು ಗಿಬೇಲಿನಲ್ಲಿಯೂ ಚಂದ್ರನೇ ನೀನು ಅಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ ಸಮಕ್ಷಮದಲ್ಲಿ ಆಜ್ಞಾಪಿಸಲು ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯನ್ನ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರ ಕೇವಲ ಬಾಯಿ ಮಾತಿನಿಂದ ಸೃಷ್ಟಿಸಲ್ಪಟ್ಟಂತಹ ಆ ಸೂರ್ಯ ಚಂದ್ರರು ದೇವರ ಮಾತಿಗೆ ವಿಧೇಯರಾಗಿ ತನ್ನ ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡುವುದಕ್ಕಾಗಿ ಅಂದು ಅವರು ಅಲ್ಲಿಯೇ ನಿಂತರು ಎಂಬುದಾಗಿ ನೋಡ್ತೇವೆ. ಸೂರ್ಯ ಚಂದ್ರರು ಆತನ ಮಾತಿಗೆ ವಿಧೇಯರಾಗಿ ತಂದೆಯ ತನ್ನ ಸೃಷ್ಟಿಕರ್ತನಿಗೆ ವಿಧೇಯರಾಗಿ ಅಲ್ಲೇ ಅವರು ನಿಂತುಕೊಂಡು ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟಂತಹ ಒಂದು ಸಂದರ್ಭವನ್ನು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಒಂದು ಮಹಾಕೃಪೆಯಿಂದ ಆತನ ಸೃಷ್ಟಿಯ ವಸ್ತುವಾದಂತಹ ಸೂರ್ಯ ಚಂದ್ರರು ಅಲ್ಲೇ ನಿಂತು ಅವರಿಗೆ ಒಂದು ಜಯವನ್ನು ಕೊಡುವವರಿಗೆ ಅವರು ಆತನ ಮಾತನ್ನ ಪಾಲಿಸಿದವು ಎಂಬುದಾಗಿ ನಾವು ನೋಡ್ತೇವೆ. ಎರಡನೇದಾಗಿ ನಾವು ನೋಡುವಾಗ ಗಾಳಿ ಮತ್ತು ಸಮುದ್ರವು ಸಹ ಆತನ ಮಾತನ್ನ ಕೇಳುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಮಗೆಲ್ಲರೂ ಚೆನ್ನಾಗಿ ಗೊತ್ತು, ಯಾಕಂದ್ರೆ ವಾಕ್ಯ ಭಾಗಗಳ ಗೊತ್ತು, ನಾನು ತೆಗೆದು ಓದಿಸುವುದಿಲ್ಲ, ನಾನು ಹಾಗೆ ಹೇಳ್ಕೊಂಡು ಹೋಗ್ತೇನೆ. ನಿಮಗೆ ಬೇಕಾದ್ರೆ ಅದನ್ನ ಬರೆದು ನೋಟ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಅನುಕೂಲ ಆಗಬಹುದು. ಯಾಕಂದ್ರೆ ಕೂಡಿರ್ತಕ್ಕಂಥ ಎಲ್ಲರೂ ಸಹ ವಾಕ್ಯ ಜ್ಞಾನ ಇರ್ತಕ್ಕಂಥವ್ರು, ವಾಕ್ಯವನ್ನು ಚೆನ್ನಾಗಿ ಇರ್ತಂಥವ್ರಾಗಿರೋದ್ರಿಂದ ನಾನು ಹಾಗೆ ಹೇಳ್ಕೊಂಡು ಹೋಗ್ತಾ ಇರ್ತೇನೆ. ವಿಮೋಚನಾ ಕಾಂಡ 14ನೇ ಅಧ್ಯಾಯ 21 ಮತ್ತು 22ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಸಂದರ್ಭ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಇಸ್ರಾಯೇಲರು ಐಗುಪ್ತದ ಇದ್ದಂತ ದಾಸತ್ವದಿಂದ ಬಿಡಿಸಿಕೊಂಡಂತವರಾಗಿ ಅವರು ಪ್ರಯಾಣವನ್ನ ಮಾಡಿಕೊಂಡು ಅವರು ಪ್ರಯಾಣವನ್ನು ಬೆಳೆಸುವಾಗ ಅವರು ಕೆಂಪು ಸಮುದ್ರದ ಹತ್ರಕ್ಕೆ ಬಂದಂತ ನಾವು ನೋಡ್ತೇವೆ. ಆ ಕೆಂಪು ಸಮುದ್ರಕ್ಕೆ ಹತ್ರಕ್ಕೆ ಬಂದಾಗ ಅವರ ಪರಿಸ್ಥಿತಿ ನಾವೆಲ್ಲ ಬಲ್ಲಂತವರಾಗಿದ್ದೇವೆ. ಹಿಂದುಗಡೆ ಪರ್ವತ ಸ್ಥೈರ್ಯ, ಎಡಗಡೆ ಬಣ್ಣಗಳಲ್ಲಿ ಅರಣ್ಯ ಪ್ರದೇಶ, ಮುಂದ್ಯದಲ್ಲಿ ಕೆಂಪು ಸಮುದ್ರ ಇದೆ. ಇಂತಹ ಸಂದರ್ಭದಲ್ಲಿ ಇಸ್ರಾಯೇಲರು ಬಹಳ ಭಯಭೀತರಾಗಿರುವಂತಹ ಸ್ಥಿತಿಯನ್ನು ನೋಡ್ತೇವೆ. ನಮ್ಮ ಸ್ಥಿತಿ ಏನು? ಆತನ ಅನೇಕ ಮಹತ್ ಕಾರ್ಯಗಳನ್ನ ನೋಡಿದ್ದಾರೆ, ಪಸ್ಕವನ್ನ ಆಚರಣೆಯನ್ನು ಮಾಡಿದ್ರೆ, ಬಿಡುಗಡೆನ ಹೊಂದಿದ್ದಾರೆ, ಅವರು ಬಂದಿದ್ದಾರೆ. ಆದ್ರೂ ಸಹ ಅವರ ಮನುಷ್ಯರಲ್ಲಿ ಒಂದು ರೀತಿಯ ಭಯದ ವಾತಾವರಣ. ನಮಗೆ ಮುಂದೆ ಏನಾಗ್ತದೋ, ಈ ಒಂದು ಐಗುಪ್ತರು ಬಂದು ಎಲ್ಲಿ ನಮ್ಮನ್ನ ಸಂಹಾರವನ್ನ ಮಾಡ್ಬಿಡ್ತಾರೋ ಎಂಬತಕ್ಕಂಥ ಅಂತ ಆಲೋಚನೆ ಇರುವಾಗ ದೇವರು ಮೋಶೆ ಹೇಳುವಂತ ಮಾತು, ನೀನೇನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದೀಯಾ, ಆ ಕೋಲನ್ನ ನೀನು ಆ ಸಮುದ್ರದ ಮೇಲೆ ಚಾಚು ಎಂಬುದಾಗಿ ಹೇಳುವಾಗ ಅಲ್ಲಿ ನಾವು ನೋಡ್ತೇವೆ ವಾಕ್ಯ ಭಾಗದಲ್ಲಿ ಗಾಳಿಯು ಬೀಸಿ ಆ ಸಮುದ್ರವನ್ನ ಈ ಭಾಗವನ್ನ ಮಾಡಿ ಒಣವನ್ ನೆಲವನ್ನಾಗಿ ಮಾಡ್ತದೆ ಎಂದಾಗ ನೋಡುವಂತವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ಆ ಸಂದರ್ಭದಲ್ಲಿ ಗಾಳಿಯು ಆತನ ಮಾತನ್ನ ಕೇಳಿ ಬೀಸ್ತು ಮತ್ತು ಸಮುದ್ರವನ್ನು ಆತನ ಮಾತಿಗೆ ವಿಧೇಯವಾಗಿ ಇಬ್ಬಾಗವಾದದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಮತ್ತು ನಮ್ಮ ಗಮನವನ್ನ ಹೊಸ ಒಡಂಬಡಿಕೆ ನಾವು ತೆಗೆದುಕೊಂಡು ಬರುವಾಗ ಮತ್ತಾಯನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 26 ಮತ್ತು 27ನೇ ವಚನ. ಮತ್ತಾಯ 8ನೇ ಅಧ್ಯಾಯ 26 ಮತ್ತು 27ನೇ ವಚನ ನೋಡುವಾಗ, ಯೇಸು ಸ್ವಾಮಿ
ಮತ್ತು ಆತನ ಶಿಷ್ಯರು ಸಮುದ್ರದ ಮೇಲೆ ಪ್ರಯಾಣವನ್ನ ಮಾಡುವಂತವರಾಗಿರ್ತಾರೆ. ಸಮುದ್ರದ ಮೇಲೆ ಪ್ರಯಾಣವನ್ನು ಮಾಡ್ತಿರುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಅವ್ರ ಒಟ್ಟಿಗೆ ಇದ್ದಾನೆ. ಅವ್ರ ಒಟ್ಟಿಗೆ ಇರುವಾಗ ಅವರು ಸಮುದ್ರ ಅಲ್ಲಿ ಅಲ್ಲೋಕಲ್ಲೋಲವಾಗ್ತದೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಸಮುದ್ರದಲ್ಲಿ ಆ ದೋಣಿಯ ತಳಭಾಗದಲ್ಲಿ ಆತನು ವಿಶ್ರಮಿಸಿಕೊಳ್ತಾ ಇದ್ದನು, ನಿದ್ಯೆಯನ್ನು ಮಾಡ್ತಾ ಇದ್ದನೆಂಬುದಾಗಿ ನಾವು ನೋಡ್ತೇವೆ. ಅಂತ ಸಂದರ್ಭದಲ್ಲಿ ವಿಶ್ವಾಸಿಗಳಾದಂತಹ ಅಲ್ಪ ವಿಶ್ವಾಸಿಗಳಾದಂತಹ ಆತನ ಶಿಷ್ಯರು ದೇವರ ಬಳಿಗೆ ನಾವು ಸಾಯ್ತಾ ಇದ್ದೇವೆ, ನಿಮಗೆ ನಮ್ಮ ಬಗ್ಗೆ ಚಿಂತೆ ಇಲ್ಲವಾ, ನಮಗೆ ಭಯವಿಲ್ಲವಾ ಎಂಬುದಾಗಿ ಅವರು ಹೇಳುವಾಗ ಆತನು ಆ ಸಮುದ್ರವನ್ನ ಗದರಿಸಿದಾಗ ಆ ಸಮುದ್ರವು ಗಾಳಿಯು ಅದು ನಿಂತು ಹೋಯಿತು, ತಲ್ಲಣಗೊಂಡು ಹೇಳುವಾಗ ಅವರಲ್ಲಿ ಪರಿವರ್ತನೆ ಆಯ್ತು, ಬದಲಾವಣೆ ಆಯ್ತು. ಈ ಒಂದು ಸಮುದ್ರವು ಮತ್ತು ಈ ಗಾಳಿ ಅಥವಾ ಈ ತೂಫಾನ್ ಆತನ ಮಾತನ್ನ ಕೇಳಿದರಲ್ಲ ಎಂಬುದಾಗಿ ಅವರು ನೋಡುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಇಲ್ಲಿ ನೋಡುವಾಗ ಮೊದಲನೇದಾಗಿ ಸೂರ್ಯಚಂದ್ರರು ದೇವರ ಮಾತನ್ನ ಕೇಳಿದಂತದ್ದಾಗಿದೆ. ಗಾಳಿಯು ಮತ್ತು ಸಮುದ್ರವು ಸಹ ಆತನ ಮಾತನ್ನ ಕೇಳಿದು ಎಂಬುದಾಗಿ ನೋಡ್ತೇವೆ. ಮತ್ತು ಹಾಗೆ ನೀರು ಮತ್ತು ಮಳೆ ಅದು ಸಹ ದೇವರ ಮಾತನ್ನ ಕೇಳುವಂತದ್ದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದಿಕಾಂಡಗಳು 7ನೇ ಅಧ್ಯಾಯ 17ನೇ ವಚನ, ಆದಿಕಾಂಡ 7:17 ಮತ್ತು ಹಾಗೆ 8:1 ಮತ್ತು 2ನೇ ವಚನ, ಆದಿಕಾಂಡ 8ನೇ ಅಧ್ಯಾಯ 1 ಮತ್ತು 2ನೇ ವಚನ ನೋಡ್ತೇವೆ. ಅದು ಜಲ ಪ್ರಳಯದ ಸಂದರ್ಭ. ನೋಹನು ನಾವೆಯನ್ನ ಕಟ್ಟಿದ್ದಾನೆ. ಅವನು ನಾವೆಯನ್ನ ಕಟ್ಟಿ ಮುಗಿಸಿ ದೇವರ ಚಿತ್ತಾನುಸಾರವಾಗಿ ದೇವರು ಆ ನಾವೆಯೊಳಗೆ ಪ್ರಾಣಿಗಳನ್ನ ಮತ್ತು ನೋಹನ ಕುಟುಂಬವನ್ನ ಇಟ್ಟು ಆತನು ಆ ಬಾಗಿಲನ್ನ ಹಾಕಿದ ನಂತರದಲ್ಲಿ ಅಲ್ಲಿ ಮಳೆ ಪ್ರಾರಂಭವಾದ. ತಂದೆಯಾದಂತ ದೇವರು ಕರ್ತನು ಆತನು ಮಳೆ ಬಾ ಎಂಬುದಾಗಿ ಹೇಳುವಾಗ 40 ದಿನಗಳು ಮಳೆಯ ಸುರಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆ 40 ದಿನಗಳು ಮಳೆ ಸುರಿದು ಸಂಪೂರ್ಣವಾಗಿ ಭೂಮಿಯನ್ನೆಲ್ಲ ಮುಚ್ಚಿ ಬಿಡ್ತು. ಮೂಗಿನಿಂದ ಶ್ವಾಸ ಬಿಡ್ತಕ್ಕಂತಹ ಎಲ್ಲವೂ ಸತ್ತು ಹೋದವು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಕರ್ತನ ಪ್ರಿಯರಾದವರೇ, ಆಗ ಮಳೆ ಆತನ ಮಾತಿಗೆ ವಿಧೇಯರಾಗಿ ಮಳೆ ಹೋಯಿತು. ನಂತರದಲ್ಲಿ ನಮ್ಮ ಕರ್ತನು ಆ ಒಂದು ನೋಹನ ಮತ್ತು ಆತನ ಕುಟುಂಬವನ್ನು ನೆನೆಸಿಕೊಂಡು ಅದು ಅಪ್ಪಣೆ ಮಾಡುವಾಗ 8ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಲ್ಲಿ ಆ ಮಳೆ ನಿಂತಿತು ಮತ್ತು ಗಾಳಿಯು ಬೀಸಿ ಹಂತವಾಗಿ ಆ ಭೂಮಿಯು ಅದು ಒಣಗುತ್ತಾ ಬಂತು. ಅರರಾಟ್ ಪರ್ವತದಲ್ಲಿ ಆ ನಾವೇ ನಿಂತುಕೊಂಡು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಈ ಸಂದರ್ಭ ಸಹ ಇಲ್ಲಿ ನಾವು ನೋಡುವಾಗ ನೀರು ಮತ್ತು ಆ ಒಂದು ಮಳೆ ಆತನ ಮಾತನ್ನ ಕೇಳಿದಂತ ನಾವು ಬಲ್ಲಂತವರಾಗಿದ್ದೇವೆ. ಹಾಗೆ ನಮ್ಮ ಗಮನವನ್ನ ಅರಸುಗಳು 17ನೇ ಅಧ್ಯಾಯ 1ನೇ ವಚನ ಮತ್ತು 18ನೇ ಅಧ್ಯಾಯ 44ನೇ ವಚನ, 1 ಅರಸುಗಳು 17ನೇ ಅಧ್ಯಾಯ 1ನೇ ವಚನ ಮತ್ತು 18ನೇ ಅಧ್ಯಾಯ 44ನೇ ವಚನ ನೋಡುವಾಗ ಎಲಿಯನು ಮಳೆ ಬಾರಬಾರದು ಎಂಬುದಾಗಿ ಆತನು ಕೇಳುವಾಗ ಮಳೆ ಬಾರದಂತ ಸ್ಥಿತಿಯನ್ನ ನಾವು ನೋಡುತ್ತೇವೆ. ನಮಗೆ ಗೊತ್ತು, ಅಹಾಬನು ಮತ್ತು ಇಜೆಬೇಲಳು ಅವರು ಮಾಡದಂತಹ ಒಂದು ಅಕ್ರಮದಿಂದ ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಮಾಡೋದ್ರಿಂದ ದೇವರು ಆ ಸ್ಥಳಕ್ಕೆ ಆ ಪ್ರದೇಶಕ್ಕೆ ಬರಗಾಲವನ್ನ ಆತನು ಬರಮಾಡುವಾಗ ಎಲಿನ ಮೂಲಕ ತಿರುಗಿ 3.5 ವರ್ಷಗಳ ಕಾಲ ನಾನು 7ವರೆಗೂ ಮಳೆ ಬೀಳಬಾರದು ಎಂಬುದಾಗಿ ಆತನು ಬೇಡಿಕೊಂಡಾಗ ದೇವರ ಮಾತನ್ನ ಕೇಳಿ ಆ ಮಳೆ ಬೀಳಲಿಲ್ಲ ಎಂಬುದಾಗಿ ನೋಡ್ತೇವೆ. ನಂತರದಲ್ಲಿ ಆತನು ಮತ್ತೊಂದು ಸಾರಿ ಕಾಣಿಸ್ಕೊಂಡಂತ ನಂತರದಲ್ಲಿ ಮಳೆ ಬಾಯಿಂದ ಕೇವಲ ಆ ಒಂದು ಅಂಗೈ ಅಗಲ ಮೋಡದಿಂದ ಮಳೆ ಬಿದ್ದದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಇಲ್ಲಿಯೂ ಸಹ ದೇವರ ಮಾತನ್ನ ವಿಧೇಯರಾಗಿ ಮಳೆ ಅದು ಬಿದ್ದಂತದನ್ನ ಮತ್ತು ನಿಂತು ಹೋದಂತದನ್ನ ನಾವು ನೋಡುವಂತವರೇ. ಸೃಷ್ಟಿಯ ವಸ್ತುವಾದಂತಹ ಮಳೆ ಅದು ಆತನ ಮಾತನ್ನ ಕೇಳಿದಂತದ್ದಾಗಿದೆ, ಆತನಿಗೆ ವಿಧೇಯವಾದಂತದನ್ನ ನಾವು ನೋಡುವಂತವರಾಗಿದ್ದೇವೆ. ನಂತರ 4 ವಸ್ತುವನ್ನು ನೋಡುವಾಗ ಈ ಬೆಂಕಿ ವಿಚಾರದ ಸವಿಸ್ತಾರವಾಗಿ ನಾವು ಅನೇಕ ಸಂದರ್ಭಗಳು ಓದುವಂತವರಾಗಿದ್ದೇವೆ. 1 ಅರಸುಗಳು 18ನೇ ಅಧ್ಯಾಯ 38ನೇ ವಚನ ನಾವು ನೋಡುವಾಗ ಎಲಿಯನು ಆಕಾಶದಿಂದ ಬೆಂಕಿಯನ್ನ ಬಿಡುವಂತೆ ದೇವರನ್ನ ಬೇಡ್ಕೊಳ್ತಾರೆ. ನಮಗ್ ಗೊತ್ತು, ಬಾಳನು ಅಶೇರ ವಿಗ್ರಹದ ಆರಾಧಕರು, ಅವ್ರನ್ನು ಬಾಳನು ಅಶೇರ ವಿಗ್ರಹ ಆರಾಧಕ ಅವರು ನಿಜವಾದಂತ ದೇವರ ಅಥವಾ ಯೆಹೋವ ದೇವರು ನಿಜವಾದಂತ ದೇವರು ಎಂಬುದಾಗಿ ಒಂದು ಪಂಥವನ್ನ ಹಾಕಿರುವಾಗ, ಒಂದು ಚಾಲೆಂಜ್ ಅಂತ ನಾವೇನ್ ಹೇಳ್ತೀವಿ, ಆ ಪಂಥವನ್ನ ಹಾಕಿದಾಗ ಅಲ್ಲಿ ಬಾಳನ ಅನೇಕ 450ಕ್ಕಿಂತಲೂ ಹೆಚ್ಚು ಪ್ರವಾದಿಗಳು
ಇದ್ದು ಅವರಿಗಾಗಿ ಬೇಡಿ ಅವರು ಅನೇಕ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಅವರು ತಮ್ಮ ಮೈಗಳನ್ನ ಗಾಯವನ್ನ ಮಾಡಿಕೊಂಡಂತವರಾಗಿದ್ದಾರೆ. ತಮ್ಮ ಒಂದು ಆರ್ಭಟದಿಂದ ಅರಚಾಡಿ ಕಿರಿಚಾಡಿ ಅನೇಕ ಕಾರ್ಯಗಳನ್ನ ಮಾಡಿರ್ತಾರೆ. ಆದ್ರೆ ಯಾವ ಉತ್ತರವೂ ಸಿಗ್ಲಿಲ್ಲ. ಆಗ ಎಲಿ ಹೇಳುವಂತ ಮಾತು, ಎಲ್ಲಿ ಅವನು ಬೇರೆ ಟೂರ್ ಹೋಗಿದ್ದಾನೋ ಅಥವಾ ಮಲಗಿರ್ಬೋದು, ಇನ್ನೂ ಜೋರಾಗಿ ಕಿರಿಚಿರಿ ಎಂಬ ಛೇಡಿಸ್ತಂತ ನೋಡ್ತೇವೆ. ಆದರೆ ಎಲಿಯನ ಪ್ರಾರ್ಥನೆ, ದೇವರೇ ನೀನೇ ನಿಜವಾದ ದೇವರು ಎಂಬುದಾಗಿ ಈ ಜನರಿಗೆ ತಿಳಿಸುವುದಕ್ಕಾಗಿ ನೀನು ಆಕಾಶದಿಂದ ಬೆಂಕಿಯನ್ನು ಕಳಿಸು ಎಂದ ಹೇಳುವಾಗ ಆಕಾಶದಿಂದ ಬೆಂಕಿ ಬಿದ್ದು ಆ ಒಂದು ಯಜ್ಞವನ್ನ ದಹಿಸಿ ಬಿಡ್ತು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಬೆಂಕಿಯು ದೇವರ ಮಾತನ್ನ ಕೇಳಿ ಆಕಾಶದಿಂದ ಬಂದು ಆ ಒಂದು ಯಜ್ಞವನ್ನ ದಹಿಸಿದನ್ನು ನೋಡ್ತೇವೆ. ಹಾಗೆ ಆದಿಕಾಂಡಗಳ ಪುಸ್ತಕ 19 25 ವಚನದಲ್ಲಿ ನೋಡ್ತೇವೆ. ಸದೋಮ್ ಗೊಮೋರಗಳ ಆ ಒಂದು ಭಯಂಕರವಾದಂತಹ ಸ್ಥಿತಿಗತಿಗಳನ್ನು ನೋಡುವಾಗ ದೇವರು ಅಲ್ಲಿ ನೋಡುವಾಗ ಅವನು ಆಕಾಶದಿಂದ ಬೆಂಕಿಯನ್ನ ಕಳಿಸ್ತಾ ಇಡೀ ಆ ಬೆಂಕಿ ಬಂದು ಸದೋಮ್ ಗೊಮೋರ ಪಟ್ಟಣಗಳನ್ನ ಅಲ್ಲಿ ನಾಶ ಮಾಡ್ತು. ನೋಹನ ಕುಟುಂಬ ಮಾತ್ರ ರಕ್ಷಿಸಲ್ಪಡ್ತು. ಆದ್ರೆ ಆ ಒಂದು ಬೆಂಕಿಯಿಂದ ಇಡೀ ಸದೋಮ್ ಗೊಮೋರ ಆ ಪಟ್ಟಣವು ನಾಶವಾಯಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹಾಗೆ ನಾವು ನಮ್ಮ ಗಮನವನ್ನ 2 ವರ್ಷಗಳು 1ನೇ ಅಧ್ಯಾಯ 10ನೇ ವಚನಕ್ಕೆ ನಾವು ನೋಡುವಾಗ 2 ವರ್ಷಗಳು 1:10 ಇಲ್ಲಿ ಎಲಿಯನು ಅಲ್ಲಿ ನಾವು ನೋಡುವ ಅಹಾಜನು ಆತನು ಕಾಯಿಲೆ ಬಂದಂತವನಾಗಿ ಆತನು ಹಾಸಿಗೆಯನ್ನು ಹಿಡಿದಂತವನಾಗಿ ಇರ್ತಾನೆ. ಅವನು ಎಲಿಯನ ಬಳಿಗಾಗಲಿ ಯೆಹೋವ ದೇವರ ಬಳಿಗಾಗಿ ಹೋಗಿ ನನಗೆ ಬಂದಿರತಕ್ಕಂತಹ ಈ ಒಂದು ಕಾಯಿಲೆ ಅದು ವಾಸಿ ಆಗ್ತದೆ ಎಂಬುದಾಗಿ ಆತನಿಗೆ ಕೇಳಬೇಕಂತ ಪರಿಸ್ಥಿತಿ ಬರ್ತದೆ. ಆದ್ರೆ ಆತನನ್ನ ಬಿಟ್ಟು ಅವನು ಬಾಳ್ವೆ ಭೂಜನನ್ನ ವಿಚಾರಿಸುವುದಕ್ಕಾಗಿ ತನ್ನ ಅನೇಕ ಸಿಪಾಯಿಗಳನ್ನ ಆತನ ಕಳಿಸ್ತ 50 ಜನ ಸಿಪಾಯಿಗಳನ್ನ ಅನೇಕರನ್ನ ಕಳಿಸುವಂತ ನಾವು ನೋಡ್ತೇವೆ. ಆಗ ಎಲಿಯನವ್ರಿಗೆ ಅಡ್ಡವಾಗಿ ನಿಂತುಕೊಂಡು ಇಸ್ರಾಯೇಲ್ನ ದೇವರು ಇಲ್ವಾ, ಯೆಹೋವ ದೇವರು ನಿಮ್ಮ ಮಧ್ಯದಲ್ಲಿ ಇಲ್ವಾ, ನೀವು ಆತನನ್ನು ವಿಚಾರಿಸದೆ ಆ ಅನ್ಯ ದೇವರ ಬಳಿಗೆ ಆ ವಿಗ್ರಹದ ಬಳಿಗೆ ನೀವು ಯಾಕೆ ಹೋಗ್ತೀರಿ ಎಂಬುದಾಗಿ ಹೇಳುವಾಗ ಅವರನ್ನ ಹಿಂದಿಗೆ ಕಳಿಸ್ತಾರೆ. ಆಗ ಅಹಾಜನ ಬಳಿಗೆ ಬಂದಾಗ ನಾವು ಈ ತರ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮನುಷ್ಯನು ನಮಗೆ ಅಡ್ಡಲಾಗಿ ಬಂದನು. ಅವನು ಕಂಬಳಿಯನ್ನು ಹೊಂದಿಕೊಂಡಿದ್ದನು, ತೊಗಲಿನ ಒಂದು ನಡುಪಟ್ಟಿಯನ್ನು ಕಟ್ಟಿದ ತಕ್ಷಣ ಗೊತ್ತಾಯ್ತದೋ ಅವನು ಎಲಿಯನು ಎಂಬುದಾಗಿ ತಿಳಿದು ಅವನು ಹೇಳ್ತಾನೆ, ಹೋಗಿ ಆ ಎಲಿಯನನ್ನ ಕರೆದುಕೊಂಡು ಬಂದ್ವಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದವರೇ, ಮೊದಲನೇ ಸ್ಥಾನವನ್ನ ದೇವರಿಗೆ ಕೊಡಬೇಕಾದಂತಹ ಆ ಅಹಜ್ಯನು ದೇವರಿಗೆ ಕೊಡದೆ ಆತನು ಅನ್ಯ ದೇವರ ಬಳಿಗೆ ಕಳಿಸ್ತಾ. ಆದ್ರೆ ಇಲ್ಲಿ ನಾವು ನೋಡುವಾಗ ಆತನು ಬಲಾತ್ಕಾರವಾಗಿ ಬಲವಂತದಿಂದ ಎಲಿಯನನ್ನ ತನ್ನ ಬಳಿಗೆ ಕರೆದುಕೊಂಡು ಬರ್ಬೇಕೆಂಬುದಾಗಿ ಮೊದಲನೇ ಸಾರಿ ಅವನು 50 ಜನ ಸಿಪಾಯಿಗಳನ್ನ ಅಧಿಕಾರಿಗಳನ್ನ ಕಳಿಸುವಾಗ ಅಲ್ಲಿ ಹೇಳುವಂತ ಮಾತು, ಯೆಹೋವನೇ ನೀನೇ ನಿಜವಾದಂತ ದೇವರು ಎಂಬುದಾಗಿ ಹೇಳುವುದಾದ್ರೆ ಆಕಾಶದಿಂದ ಬೆಂಕಿ ಬಿದ್ದು ಅವ್ರ 50 ಜನ ಸಂಹಾರವಾಗಲಿ ಎಂಬುದಾಗಿ ಹೇಳುವಾಗ ಆಕಾಶದಿಂದ ಬೆಂಕಿ ಬಿದ್ದು ಅಲ್ಲಿ ಸಹ ಆ ಸಿಪಾಯಿಗಳು ಅವರು ಸುಟ್ಟು ಹೋದ್ರು ಎಂಬುದಾಗಿ ನೋಡ್ತೇವೆ. ಹೌದು, ಅದೇ 2 ಸಾರಿ 3ನೇ ಸಾರಿ ಬಂದಂತ ಒಬ್ಬ ಸಿಪಾಯಿ, ನಿನ್ನ ದೃಷ್ಟಿಯಲ್ಲಿ ನಮ್ಮ ಜೀವನ ಅಮೂಲ್ಯವಾಗಿ ತಿಳ್ಕೊ, ನಮ್ಮ ದಯಮಾಡಿ ಬರ್ಬೇಕಾದ್ರೆ ಅವನ್ನ ಬೇಡಿಕೊಂಡಾಗ ಅಲ್ಲಿ ಆತನ ಹೋಗಿದಂತದನ್ನ ಒಂದು ಅಹಾಜನು ಅದು ಗುಣ ಹೊಂದುದಿಲ್ಲ ಅಂತ ಹೇಳಿ ಬಂದಂತ ವಿಚಾರಗಳನ್ನ ನಾವು ನೋಡ್ತೇವೆ. ಇಲ್ಲಿ ಸಹ ಆಕಾಶದಿಂದ ಬೆಂಕಿ ಬಿದ್ದಂತ ನೋಡ್ತೇವೆ. ನಂತರದಲ್ಲಿ ನಾವು ನಮ್ಮ ಗಮನವನ್ನ 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 26 ಮತ್ತು 27 ವಚನ ತೆಗೆದುಕೊಳ್ಳುವಾಗ ನಮಗೆ ಸಂದರ್ಭ ಗೊತ್ತು. ಇಲ್ಲಿ ದಾವೀದನು ದೇವರ ಅನುಮತಿಯನ್ನ ಕೇಳದೆ ತನ್ನಷ್ಟಕ್ಕೆ ತಾನು ಒಂದು ಕಾನೇಶುಮಾರಿಯನ್ನ ಒಂದು ಸೆನ್ಸಸ್ ಅನ್ನ ಮಾಡಿಸೋದು ನೋಡ್ತೇವೆ. ಆಗ ಸೆನ್ಸಸ್ ಅನ್ನು ಮಾಡಿಸಿದಾಗ ದೇವರ ಕೋಪಕ್ಕೆ ಆತನು ಗುರಿ ಆಯ್ತಾನೆ. ದೇವರ ಕೋಪಕ್ಕೆ ಗುರಿ ಆದಾಗ ದೇವರು ಸಂಹಾರಕ ದೂತನನ್ನ ಕಳಿಸುವಾಗ ಒಂದೇ ದಿನದಲ್ಲಿ 70,000 ಒಂದು ಜನರನ್ನ ಹತವನ್ನ ಮಾಡಿದನು ಎಂಬುದಾಗಿ ನಾವು ನೋಡ್ತೇವೆ. ಆಗ ದಾವೀದನ ಮನಸ್ಸಿನಲ್ಲಿ ಆತನ ಮಾಡಿದಂತ ತಪ್ಪಿನ ಅರಿವಾದಾಗ ಆತನು ಮಾಡುವಂತ ಕಾರ್ಯವನ್ನು ನಾವು ನೋಡುವಾಗ ದೇವರು ಆ ದಾವೀದನಿಗೆ ಗಾದನು ಎಂಬತಕ್ಕಂತ ಪ್ರವಾದಿಯ ಮೂಲಕ ಅವನ ತಪ್ಪನ್ನ ತಿಳುವಳಿಕೆಯನ್ನು ಕೊಟ್ಟಾಗ ಈ ಒಂದು ಸಂಹಾರಕ ದೂತನು ಆ ಯಬೂಸಿಯನ ಒಂದು ಕಣದಲ್ಲಿ ಆ ಯಬೂಸಿನ ಅರ್ನಾನ ಕಣದಲ್ಲಿ ಅವನಿಗೆ ಒಂದು ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ದೇವರಲ್ಲಿ ನೀನು ಆರಾಧನೆ ಮಾಡಬೇಕು, ಯಜ್ಞವನ್ನು ಅರ್ಪಿಸಬೇಕು ಎಂಬ ಹೇಳುವಾಗ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಆತನು ಯಜ್ಞವನ್ನು ಅರ್ಪಿಸುವಾಗ ಅಲ್ಲಿ ಆಕಾಶದಿಂದ ಬೆಂಕಿ ಬಿದ್ದು ಆ ಯಜ್ಞವನ್ನು ಸಂಹರಿಸಿ ಬಂದ ಸಂಹಾರಕ ದೂತನು ಅಲ್ಲಿ ನಿಂತದನ್ನು ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರ, ಹಾಗೆ ಬೆಂಕಿ ಸಹ ಆಕಾಶದಿಂದ ಬಂದಂತ ಮತ್ತೊಂದು ಘಟನೆಯನ್ನು ನಾವು ಸತ್ಯವೇದದಲ್ಲಿ ನೋಡುವಾಗ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ.
ಎರಡು ಪೂರ್ವಕಾಲ 7:1 ಸೊಲೊಮೋನನ ದೇವಾಲಯವನ್ನ ಪ್ರತಿಷ್ಠೆಯನ್ನು ಪಡಿಸಿದಾಗ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮನ ಯಜ್ಞವನ್ನ ಅದು ಮಾಂಸವನ್ನ ದಹಿಸಿ ಬಿಡುದು ಎಂಬುದಾಗಿ ನಾವು ನೋಡ್ತೇವೆ. ನಂತರ ಇನ್ನೊಂದು ಘಟನೆಯನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡ್ತೇವೆ. ಮಾನೋಹನು ಮತ್ತು ಅವನ ಹೆಂಡತಿ ಆ ಬಂಡೆಯ ಮೇಲೆ ನಿಜವಾಗ್ಲೂ ನಮಗೆ ದೇವರ ದರ್ಶನವಾಗಿದೆ, ದೇವರನ್ನು ನೋಡಿದ್ರೆ ನಾವು ಬದುಕಕ್ಕೆ ಸಾಧ್ಯವ ಎಂಬುದಾಗಿ ಅವತ್ತು ಮಾನವನ ಹೆಂಡತಿಯ ಪರಿಪೂರ್ಣವಾದ ನಂಬಿಕೆ ಆಗದೆ ಇದ್ದಾಗ ಮತ್ತೊಂದು ಸಾರಿ ಬಂದು ನೀನು ದರ್ಶನವನ್ನ ಕೊಡು ಎಂಬುದಾಗಿ ಹೇಳುವಾಗ ಅಲ್ಲಿ ಆ ದೇವದೂತರು ಬಂದು ದರ್ಶನವನ್ನು ಕೊಟ್ಟಾಗ ನಾವು ನಿನ್ನನ್ನು ಸತ್ಕರಿಸಬೇಕು, ನಿನಗೆ ಯಜ್ಞವನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳುವಾಗ ಅಲ್ಲಿ ಅವರು ಸಿದ್ಧಪಡಿಸಿದಂತಹ ಆ ಆಹಾರವನ್ನ ಆ ಬಂಡೆಯ ಮೇಲೆ ಇಟ್ಟಾಗ ಆ ಬಂಡೆಯ ಮೇಲಿದ್ದಂತಹ ಆಹಾರವು ಅದು ಯಜ್ಞವೇದಿ ಆ ಒಂದು ಆಕಾಶದಿಂದ ಬೆಂಕಿ ಬಿದ್ದು ಆ ಯಜ್ಞವನ್ನ ದಹಿಸಿತು ಎಂಬುದಾಗಿ ನಾವು ನೋಡ್ತೇವೆ. ನಂತರದಲ್ಲಿ ಆತನ ಸೃಷ್ಟಿ ವಸ್ತುವಾದಂತಹ ಮತ್ತೊಂದು ವಸ್ತು ಬಂಡೆ. ವಿಮೋಚನಾ ಕಾಂಡಗಳ ಪುಸ್ತಕ 17ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡ್ತೇವೆ. ಮೋಶೆ ಆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ನಡೆಸುವಾಗ ಅವರು ನೀರಿಗಾಗಿ ಬೇಡದಾಗ ಅರಣ್ಯ ಕಾಂಡಗಳು 20ನೇ ಅಧ್ಯಾಯ 10 ಮತ್ತು 11ನೇ ವಚನ ಮತ್ತು ವಿಮೋಚನಾ ಕಾಂಡ 17ನೇ ಅಧ್ಯಾಯ 6ನೇ ವಚನದಲ್ಲಿ ಓದ್ತೇವೆ. ಅವರಿಗೆ ಬಂಡೆಯಿಂದ ದೇವರು ನೀರನ್ನ ಕೊಟ್ಟದ್ದನ್ನು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಸಾಮಾನ್ಯವಾಗಿ ಲೋಕರೂಢಿಯಾಗಿ ನಮ್ಮ ಆಡು ಭಾಷೆಯಲ್ಲಾಗಿರೋ ನಮ್ಮ ನಿತ್ಯ ಜೀವನದಲ್ಲಿ ನಾವು ಬಂಡೆಯನ್ನ ಹೇಳ್ತೇವೆ. ಅದಕ್ಕೆ ಯಾವ ವಿಧವಾದಂತ ಒಂದು ದ್ರವ ರೂಪದ ವಸ್ತುವಾಗ್ಲಿ ಅಥವಾ ಅದರಲ್ಲಿ ಶೈತ್ಯಕಾರಿಕವಾದಂತ ಯಾವುದೂ ಇಲ್ಲ, ಅದು ಒಣಂತದ್ದು ಮತ್ತು ಅದು ನಿರ್ಜೀವ ವಸ್ತು ಎಂಬುದಾಗಿ ನಾವು ಆಲೋಚನೆಯನ್ನ ಮಾಡ್ತೇವೆ. ಆದ್ರಿಂದ ಕರ್ತನು ಆ ಬಂಡೆಗೆ ಅಪ್ಪಣೆಯನ್ನ ಕೊಟ್ಟು ಆ ಬಂಡೆಯ ಮೂಲಕವೇ ಅವರಿಗೆ ನೀರನ್ನ ಕೊಟ್ಟ. ಅದು ಬೇರೆ ಬೇರೆ ಸಂದರ್ಭ ಬೇರೆ ಬೇರೆಯಾಗಿ ಕ್ರಿಸ್ತನೆಂಬ ಬಂಡೆ ಎಂಬುದನ್ನ ನಾವು ಬೇರೆ ಬೇರೆ ಜೀವನ ಅಧ್ಯಯನವನ್ನ ಮಾಡ್ತೇವೆ. ಆದ್ರೆ ಈ ಸಂದರ್ಭದಲ್ಲಿ ದೇವರು ತನ್ನ ಸೃಷ್ಟಿಯ ವಸ್ತುವಾದಂತಹ ಆ ಬಂಡೆಯಿಂದ ನೀರನ್ನ ಕೊಟ್ಟ. ಆ ಬಂಡೆಯು ಆತನ ಮಾತನ್ನ ಕೇಳಿದಂತದನ್ನ ನಾವು ನೋಡ್ತೇವೆ. ನಂತರದಲ್ಲಿ ನಾವು ನೋಡುವಾಗ ದಾನಿಯೇಲನ ಪುಸ್ತಕ ನೋಡ್ತೇವೆ. 2ನೇ ಅಧ್ಯಾಯ 34ನೇ ವಚನದಲ್ಲಿ ಆ ಪ್ರತಿಮೆಯನ್ನ ನೋಡ್ತೇವೆ. ಆ ಪ್ರತಿಮೆಯನ್ನ ನಿಲ್ಲಿಸಿದಾಗ ಒಂದು ಗುಂಡು ಕೈ ಇಲ್ಲದೆ ಒಡೆಯಲ್ಪಟ್ಟು ಬಂದು ಬಡಿಯಿತು ಎಂಬುದಾಗಿ ಅಲ್ಲಿ ಸಹ ದೇವರ ಅಲ್ಲಿಗೆ ಅವರಿಗೆ ಪ್ರವಾದನೆಯನ್ನು ಹೇಳಬೇಕಾಯ್ತು, ಮುಂದಿನ ಸ್ಥಿತಿಗತಿಗಳನ್ನು ಹೇಳಬೇಕಾಯ್ತು. ಅದಕ್ಕಾಗಿ ಆ ಪ್ರತಿಮೆಯನ್ನು ಹೊಡಿಬೇಕಾದ್ರೆ ಒಂದು ಬಂಡೆ ಅಲ್ಲಿಂದ ಬಂದು ಅವರಿಗೆ ಆ ಒಂದು ಕಾರ್ಯವನ್ನ ಮಾಡುದು ಎಂಬುದಾಗಿ ನೋಡ್ತೇವೆ. ಅವರು ಸೃಷ್ಟಿಯ ವಸ್ತುವಾದಂತಹ ಬಂಡೆಯು ದೇವರ ಮಾತನ್ನ ಕೇಳಿದಂತದ್ದಾಗಿದೆ. ಮತ್ತು ಮಾರ್ಕನ ಬರೆದಂತ ಸುವಾರ್ತೆ 11ನೇ 20ನೇ ವಚನದಲ್ಲಿ ನೋಡ್ತೇವೆ. ದೇವರು ಅದಕ್ಕೆ ಕೊಟ್ಟಂತ ಶಾಪ, ಅಂಜೂರದ ಮರವೇ ನೀನು ಫಲ ಕೊಡದೇ ಇದೆಯಾ, ನೀನು ಒಣಗಿ ಹೋಗು ಎಂಬುದಾಗಿ ಹೇಳುವಾಗ ಆ ಅಂಜೂರದ ಗಿಡ ಅದು ಒಣಗಿ ಹೋಯ್ತು ಎಂಬುದಾಗಿ ನೋಡ್ತೇವೆ. ಮತ್ತೆ ನಂತರ ನಾವು ಮುಂದುವರಿಯುತ್ತಾ ನಾವು ಇನ್ನು ಹಾಗೆ ಅನೇಕ ಸೃಷ್ಟಿ ವಸ್ತುಗಳಲ್ಲಿ ದೇವರ ಮಾತನ್ನು ಕೇಳಿದಂತ ನೋಡುವಾಗ ನಂತರದಲ್ಲಿ ನಾವು ಪ್ರಾಣಿ ಪಕ್ಷಿ ಮೀನುಗಳ ವಿಚಾರವನ್ನು ನಾವು ಆಲೋಚನೆಯನ್ನು ಮಾಡುವಾಗ ವಿಮೋಚನಾ ಕಾಂಡ 16ನೇ ಅಧ್ಯಾಯ 13ನೇ ವಚನ ಮತ್ತು ಅರಣ್ಯ ಕಾಂಡ 11ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ಇಸ್ರಾಯೇಲರು ತಾವು ಬನ್ನವನ್ನ ತಿಂದು ನಮಗೆ ಬೇಸರ ಆಗಿದೆ, ನಾವು ಐಗುಪ್ತ ದೇಶದಿಂದಾಗಿ ಏನೆಲ್ಲ ಐಟಮ್ಗಳನ್ನ ತಿಂತಾ ಇದ್ವಿ, ಯಾವ ರೀತಿ ಎಲ್ಲ ನಾವು ಸಂತೋಷವನ್ನ ಪಡ್ತಾ ಇದ್ವಿ ಎಂಬುದಾಗಿ ದೇವರ ಮುಂದೆ ಗೊಡುಗುಟ್ಟಿದಾಗ ದೇವರು ಹೇಳುವಂತ ಮಾತು, ದೇವರು ಮಾಡದಂತ ಕಾರ್ಯ, ಆತನ ಲಾವಕ್ಕಿಗಳನ್ನ ಪಕ್ಷಿ ಅವರ ಒಂದು ಗುಡಾರದ ಸಮೀಪದಲ್ಲಿ ಬಂದು ಅವರಿಗಾಗಿ ಆಹಾರವಾಗಿ ಅದು ವಧಿಸಲ್ಪಟ್ಟಂತದ್ದನ್ನ ಅವರು ಸಿಕ್ಕಿದಂತ ಮಾತನ್ನ ನೋಡ್ತೇವೆ. ಲಾವಕ್ಕಿಗಳು ಸಹ ದೇವರ ಮಾತನ್ನ ಕೇಳದಂತ ನೋಡ್ತೇವೆ. ಇನ್ನು ನಮಗೆಲ್ಲ ಚಿರಪರಿಚಿತವಾದ ಅನೇಕ ಸಂದರ್ಭಗಳಲ್ಲಿ ಸುವಾರ್ತೆಗಳಲ್ಲಿ ನಾವು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಕಾಗೆ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಕಳೆದ ನಮ್ಮ ಈ ಒಂದು CBSE ಅನೇಕ ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಈ ಕಾಗೆ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಆಲೋಚನೆ ಮಾಡಿದ್ದೇವೆ. ಇರ್ಲಿ, ಈ ಕಾಗೆ ಇದು ಎಲಿಯನಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ರೊಟ್ಟಿಯನ್ನ ತಂದು ಕೊಡ್ತಿತ್ತು. ಈಗಾಗಲೇ ನಾವು ನೋಡ್ತಾ ಬಂದ ಬೆಂಕಿ ವಿಚಾರದಲ್ಲಿ ನೋಡ್ತಾ ಬಂದಾಗ, ಮಳೆ ವಿಚಾರದಲ್ಲಿ ನೋಡ್ತಾ ಬಂದಾಗೆ ಇಜಬೇಲ್ ಹಾಮನ ಮುಂದೆ ಅವನು ಮಳೆ ಬರದೇ ಇರೋ ಒಂದು ಚಾಲೆಂಜ್ ಆಗ ನಂತರ ಎರಪ್ತ ಹಳ್ಳದ ಹತ್ರ ಅವನು ಹೋದಾಗ ಅವನ ನಿಂತ್ಕೊಳ್ಳುವಾಗ ದೇವರು ಹೇಳುವಂತಹದ್ದು, ನಾನು ನಿನಗೆ ದಿನ ಕಾಗೆ ಮೂಲಕ ಆಹಾರವನ್ನು ಒದಗಿಸ್ತೇವೆ. ಬೆಳಿಗ್ಗೆ ಸಾಯಂಕಾಲದಲ್ಲಿ ಕಾಗೆಗಳು ಅವನಿಗೆ ರೊಟ್ಟಿ ಮತ್ತು ಮಾಂಸವನ್ನ ತಂದು ಕೊಡ್ತಿದ್ದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದವರೇ, ನಿಷ್ಠವಾದಂತ ಪಕ್ಷಿ, ಯಾರು ಪ್ರೀತಿಸಿದಂತ ಪಕ್ಷಿ ಮತ್ತು ಅದು ಹೊಟ್ಟೆ ಭಾಗದ ಪಕ್ಷಿ, ಅನೇಕ ವಿಧದ ಆ ಒಂದು ಡಿಮೆರಿಟ್ಸ್ ಅನ್ನ ಅವಗುಣಗಳನ್ನ ಆಲೋಚನೆ ಮಾಡ್ತೀವಿ. ಆದರೆ ದೇವರ ದೃಷ್ಟಿಯಲ್ಲಿ ಅದೂ ಮಾನ್ಯವಾಗಿ ಕಾಗೆ ಸಹ ತನ್ನ ಕಾರ್ಯವನ್ನು ಮಾಡಿ ಅವನ ಮಾಂಸವನ್ನ ತಂದು ಕೊಡ್ತಿತ್ತು ಎಂಬುದಾಗಿ ನೋಡ್ತೇವೆ. ಮತ್ತು ಕತ್ತೆ, ನಾವು
ಅರಣ್ಯಕಾಂಡಗಳು 22ನೇ 28ನೇ ವರ್ಷದಲ್ಲಿ ನೋಡುವಾಗ ಬೀಳಾಮನ ಚರಿತ್ರೆಯನ್ನು ನೋಡ್ತೇವೆ. ಬೀಳಾಮನು ಇಸ್ರಾಯೇಲರನ್ನ ಶಪಿಸಬೇಕು ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಶಪಿಸೋದಕ್ಕಾಗಿ ಅಲ್ಲಿ ಅವನನ್ನ ಕೇಳ್ಕೊಂಡಾಗ ಅವನು ಮೊದಲನೇದಾಗಿ ಆತನು ಹೋಗುವುದಕ್ಕಾಗಿ ಆತನ ಆಶೆಯನ್ನ ಪಡ್ತಾನೆ. ಆದ್ರೆ ಯೆಹೋವ ದೇವರು ಹೇಳುವಂತಹದ್ದು, ನೀನು ಹೋಗಿ ಅವರನ್ನ ನೀನು ಶಪಿಸಬಾರದು ಎಂಬುದಾಗಿ ಹೇಳುವಾಗ ಆತನು ಹೋಗ್ತಾ ಇರ್ಬೇಕಾದ್ರೆ ಕರ್ತನ ಪ್ರಿಯರಾದವ್ರೆ ಆ ಸುಮ್ಮನೆ ಆತನು ಕತ್ತೆಯನ್ನ ಹೊಡೆದಂತ ನೋಡುವಾಗ ಕತ್ತೆಯು ದೇವರ ಅದಕ್ಕೆ ಮಾತಾಡುವಂತ ಶಕ್ತಿಯನ್ನ ಕೊಟ್ಟು ನೀನ್ ಯಾಕೆ ನನ್ನನ್ನು ಹೊಡೆದೆ ಎಂಬುದಾಗಿ ಆತನ ಕೇಳುತ್ತಿಲ್ಲಿ ಕತ್ತೆ ಸಹ ಮಾತನಾಡುತ್ತು. ಆ ಪ್ರಾಣಿ ದೇವರ ಮಾತಿಗೆ ವಿಧೇಯರಾಗಿ ದೇವರು ಅದಕ್ಕೆ ಮಾತಾಡುವಂತ ಒಂದು ಸಾಮರ್ಥ್ಯವನ್ನ ಕೊಟ್ಟು ಅಲ್ಲಿ ಕತ್ತೆಯು ಮಾತಾಡ್ದು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಂತರದಲ್ಲಿ ಮೀನಿನ ವಿಚಾರವನ್ನಾಗಿ ನಾವು ನೋಡುವಾಗ ಯೋನ 1ನೇ ಅಧ್ಯಾಯ 17 ಮತ್ತು 2ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ. ಯೆಹೋವ ದೇವರು ಅವನಿಗೆ ಅಪ್ಪಣೆ ಕೊಟ್ಟದ್ದು, ನೀನು ಹೋಗಿ ನಿನವೆ ಪಟ್ಟಣಕ್ಕೆ ಹೋಗಿ ಆ ನಿನವೆ ಪಟ್ಟಣಕ್ಕಾಗಿ ಸುವಾರ್ತೆಯನ್ನ ಸಾರು ಎಂಬುದಾಗಿ ಹೇಳುವಾಗ ಆತನ ದೇವರ ಮಾತಿಗೆ ಅವಿಧೇಯನಾಗಿ ಅವನು ತಾರ್ಷೀಷಿಗೆ ಹೋಗುವಾಗ ಅಲ್ಲಿ ಆದಂತ ಅಲ್ಲಕಲ್ಲೋಲವನ್ನು ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿನ ಸ್ಥಿತಿಗತಿಯನ್ನ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಕೊನೆಗೆ ಇವನೇ ತಪ್ಪಿದಸ್ತನು, ಇವನನ್ನ ಎತ್ತಿ ನೀರೊಳಗೆ ಹಾಕಬೇಕು ಎಂಬುದಾಗಿ ಅಲ್ಲಿ ತೀರ್ಮಾನವಾದಾಗ ಅಲ್ಲಿ ನಾವು ನೋಡುವಂತಹದ್ದು ದೇವರು ಒಂದು ಮೀನಿಗೆ ಅಪ್ಪಣೆಯನ್ನ ಕೊಟ್ಟನು. ಆ ಮೀನು ಬಂದು ಅವನನ್ನ ನುಂಗಿತು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು, ಮೀನು ದೇವರ ಮಾತನ್ನ ಪಾಲಿಸ್ತಂದು ನೋಡ್ತೇವೆ. ನಂತರದಲ್ಲಿ ಆ ಮೀನು ಸಾಮಾನ್ಯವಾಗಿ ಕೆಲವು ಈ ಪ್ರಾಣಿಗಳಲ್ಲಿ ಕೆಲವು ಗುಣಲಕ್ಷಣಗಳು ಉಂಟು. ಅವೇನಪ್ಪಾ ಅಂದ್ರೆ ಸದಾ ನಮ್ಮ ಹಾಗೆ 3 ಹೊತ್ತು ಊಟ ಮಾಡುವಂತಹ ಒಂದು ಪರಿಸ್ಥಿತಿ ಅವಕ್ಕಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅವು ಒಂದು ಸಾರಿ ಊಟವನ್ನ ಮಾಡಿದಾಗ ಅನೇಕ ದಿನಗಳು ಊಟವಿಲ್ಲದೆ ಆಹಾರವಿಲ್ಲದೆ ಇರುವಂತಹ ಸಾಮರ್ಥ್ಯ ಉಂಟು. ಅದಕ್ಕಾಗಿ ಅನೇಕ ಪ್ರಾಣಿಗಳನ್ನು ನೋಡೋ ಉದಾಹರಣೆಗೆ ಹೆಬ್ಬಾವು ನೋಡುವಾಗ ಅದು ಎಷ್ಟೋ ದಿನಕ್ಕೊಂದು ಸಾರಿ ಆಹಾರವನ್ನ ಅದು ಸೇವನೆಯನ್ನು ಮಾಡುವಂತದ್ದಾಗಿದೆ. ಕ್ರೂರ ಮಗುವಾದಂತಹ ಸಿಂಹ ಅದು ತನ್ನ ಹೊಟ್ಟೆ ತುಂಬಿದಾಗ ಮಾತ್ರ ಆಹಾರವನ್ನು ಬೇಟೆ ಮಾಡ್ತದೆ. ನಂತರದಲ್ಲಿ ಅದು ತನ್ನ ಹೊಟ್ಟೆ ಇರ್ತಕ್ಕಂಥ ಆಹಾರ ಅದು ಕರಕೋರ್ಗ ಅಂತ ಏನು ಮಾಡೋದಿಲ್ಲ. ಅದರ ಪಕ್ಕದಲ್ಲಿ ಎಷ್ಟೇ ಪ್ರಾಣಿಗಳಿದ್ರು ಅದಕ್ಕೆ ಯಾವ ತೊಂದರೆಯನ್ನು ಕೊಡೋದಿಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಅದು ತನ್ನ ಬೇಕಂತ ಬೇಟೆಯನ್ನು ಆಡ್ತದೆ ಅಂತ ನಾವು ಬಲ್ಲಂತವರಾಗಿದ್ದೇವೆ. ಈಗ ಇಲ್ಲಿ ಮೀನು ತನ್ನ ಆಹಾರಕ್ಕಾಗಿ ಒಂದು ನಾರ್ಮಲ್ ಆಗಿ ದೇವರ ಮಾತನ್ನ ಕೇಳಿ ಅದು ಮೀನು ನುಂಗಿದೆ. ಆ ಮೀನಿನ ಹೊಟ್ಟೆಯಲ್ಲಿ ಆತನು ಇರುವಾಗ, ಯಾಕಂದ್ರೆ ಯಾವುದೇ ವಸ್ತು ಆಹಾರ ವಸ್ತು ಮನುಷ್ಯನಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಆತನ ಜಠರವನ್ನ ಸೇರಿದಾಗ ಆತನ ಉದರವನ್ನ ಸೇರಿದಾಗ ಅದು ತಾನೇ ತಾನಾಗಿ ಅದು ಜೀರ್ಣಕ್ರಿಯೆಯಲ್ಲಿ ಅದು ಜೀರ್ಣವಾಗಬೇಕು. ಆದ್ರೆ ನನ್ನ ದೇವರು ಆ ಮೀನಿನ ಹೊಟ್ಟೆ ಒಳಗೆ ಸಹ ಯಾವುದೇ ಕಾರ್ಯಗಳು ಆಗದಂತೆ ಎಲ್ಲವೂ ಸ್ಥಗಿತವಾಗಿ ಆ ಒಂದು ಯೋನನ ಅವನು ಅದು ಜೀರ್ಣ ಮಾಡಿಕೊಡದ ಹಾಗೆ 3 ದಿನಗಳ ಅವನ ಹೊಟ್ಟೆಯಲ್ಲಿ ಅವನು ಸುರಕ್ಷಿತ ಇರುವಂತ ರೀತಿಯಲ್ಲಿ ಅದು ಕಾಪಾಡದಂತ ನೋಡ್ತೇವೆ. ಅದನ್ನೆಲ್ಲವನ್ನ ತಡೆದಂತ ದೇವರು ನಂತರದಲ್ಲಿ ಅದನ್ನ ಒಣನೆಲದಲ್ಲಿ ಕಾರು ಎಂಬುದಾಗಿ ಹೇಳುವಾಗ ಅವನನ್ನ ಒಣನೆಲದಲ್ಲಿ ಕಾರದಂತನು ಸಹ ನಾವು ನೋಡುವಂತವರಾಗಿದ್ದೇವೆ. ಅವನು ಸುರಕ್ಷಿತವಾಗಿ ಮೀನಿನ ಹೊಟ್ಟೆಯಿಂದ ಹೊರಗಡೆ ಬಂದಂತದ್ದು. ಮತ್ತು ಹಾಗೆ ನಾವು ನೋಡ್ತೇವೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಲೂಕನ ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 5 ಮತ್ತು 6ನೇ ವಚನ ಮತ್ತು ಮತ್ತಾಯನ ಬರೆದಂತ ಸುವಾರ್ತೆ 17ನೇ 27ನೇ ವಚನದಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಪ್ರಥಮ ಶಿಷ್ಯರುಗಳನ್ನ ಆರಿಸಿಕೊಳ್ಳುವಾಗ ಆತನು ಕೇಳುವಂತ, ಸ್ವಾಮಿ ರಾತ್ರಿ ಎಲ್ಲ ನಾವು ಪ್ರಯತ್ನ ಪಟ್ವಿ ಆದ್ರೆ ನಮಗೆ ಮೀನ್ ಸಿಗ್ಲಿಲ್ಲ ಎಂಬುದಾಗಿ ಅವ್ರು ಹೇಳುವಂತ ನಿರಾಶರಾಗಿ ಹೇಳುವಂತವರಾಗಿದ್ದಾರೆ. ಆ ಸಂದರ್ಭದಲ್ಲಿ ದೇವರು ಹೇಳಿದಂತ ಮಾತು, ನಿಮ್ಮ ಬಲೆಗಳನ್ನ ಬಲಗಡೆ ಎಲ್ಲ ಹಾಕಿರಿ ಎಂಬುದಾಗಿ ಹೇಳುವಾಗ ಮೀನುಗಳು ಬಂದು ಆ ಬಲೆಗಳಲ್ಲಿ ಸಿಕ್ಕಿಕೊಂಡಂತದನ್ನು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಆತನ ಸೃಷ್ಟಿ ಮಾಡದಂತ ವಸ್ತುವಾದಂತ ಮೀನು ಸಹ ದೇವರ ಮಾತನ್ನ ಕೇಳಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಹಾಗೆ ಈ ಮತ್ತಾಯನ ಬರೆದಂತ ಸುವಾರ್ತೆ 17ನೇ 27ನೇ ವಚನದಲ್ಲಿ ನೋಡುವಾಗ ಸಿಮೋನ ಪೇತ್ರನು ಆ ಒಂದು ಬಂಡೆ ತೆರಿಗೆಯನ್ನ ಕೊಡ್ಬೇಕಾದಾಗ ಆತನು ಹೇಳುವಂತ ಮಾತು, ಹೋಗಿ ಸಮುದ್ರದ ಗಾಳವನ್ನ ಸಿಕ್ತಕ್ಕಂಥ ಮೀನಿನ ಬಾಯಲ್ಲಿ ಆ ಒಂದು ನಾಣ್ಯ ಇದೆ, ಒಂದು ರೂಪಾಯಿ ಇದೆ, ಒಂದು ಪಾವಲಿದೆ ಅಂತ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಾಗ ಆತನು ಆ ಒಂದು ಪಾವಲಿಯನ್ನು ಕಂಡು ಅದನ್ನ ಮಂಡೆ ತೆರಿಗೆ ಹಾಕಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ಇಷ್ಟುವರೆಗೆ ನಾವು ಅನೇಕ ವಿಚಾರಗಳನ್ನು ನಾವು ನೋಡ್ತಾ ಬಂದಿದ್ದೇವೆ. ಸೃಷ್ಟಿಯ ವಸ್ತುಗಳೆಲ್ಲವೂ ದೇವರ ಮಾತಿಗೆ ವಿಧೇಯರಾಗಿ ತನ್ನ ಸೃಷ್ಟಿಕರ್ತನ ಮಾತನ್ನ ಪಾಲಿಸುತ್ತಾ ಅನೇಕ ಕಾರ್ಯಗಳನ್ನ ಮಾಡದಂತಹ ಈ ನಿರ್ಜೀವ ವಸ್ತುಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು, ವಿವೇಚನೆ ಇರತಕ್ಕಂಥವರಾಗಿ ಬರೀ ಬಾಯಿ ಮಾತಿಂದ ಸೃಷ್ಟಿಸಲ್ಪಟ್ಟಂತ ವಸ್ತುಗಳೆಲ್ಲವೂ ಆತನ ಮಾತನ್ನ ಕೇಳ್ತು. ಆದರೆ
ನಿಜವಾಗಿಯೂ ಆತನ ಮಾತನ್ನ ಕೇಳಬೇಕಾದ ಮನುಷ್ಯನು ಆತನ ಮಾತನ್ನ ಕೇಳದೇ ಇಲ್ಲಂತಹ ಪರಿಸ್ಥಿತಿಗಳನ್ನ ನಾವು ನೋಡ್ತೇವೆ. ಆದಿಕಾಂಡಗಳು 2ನೇ ಅಧ್ಯಾಯ 16 ಮತ್ತು 17ನೇ ವಚನ ಮತ್ತು 3ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರ ಮಾತಿಗೆ ಅಭೇದನಾದರು ತಿನ್ನಬೇಡ ಎಂಬುದಾಗಿ ಹೇಳಿದಂತಹ ಹಣ್ಣನ್ನ ತಿಂದರು ಎಂಬುದಾಗಿ ನೋಡ್ತೇವೆ. ಸೃಷ್ಟಿಸಲ್ಪಟ್ಟಂತ ವಸ್ತುಗಳೆಲ್ಲವೂ ದೇವರಿಂದ ಆತನ ಆಜ್ಞೆಗಳನ್ನ ಪರಿಪಾಲಿಸಿ ಆತನಿಗೆ ವಿಧೇಯನಾಗಿ ಆತನ ಮಾತುಗಳನ್ನ ಕೇಳಿದಂತದ್ದು. ಆದರೆ ದೇವರ ಸ್ವರೂಪಕ್ಕೆ ಸೃಷ್ಟಿಸಲ್ಪಟ್ಟು ಆತನ ಶ್ವಾಸವನ್ನ ಹೊಂದಿ ಮತ್ತು ಆತನ ಅನ್ಯೋನ್ಯತೆಯಲ್ಲಿದ್ದಂತಹ ಆದಾಮ ಮತ್ತು ಅವಳು ಕೇಳಬೇಕಂತ ಮಾತನ್ನ ಕೇಳಲಿಲ್ಲ. ಅಲ್ಲಿ ಅವಿಧೇಯರಾಗಿ ಅವರು ಆತನ ಮಾತನ್ನ ಕೇಳದೆ ತಿನ್ನಬಾರದಂತ ಹಣ್ಣನ್ನ ತಿಂದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ವಿಮೋಚನಾ ಕಾಂಡ 20ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ಈ ದಿನಗಳಲ್ಲಿ ಲೋಕದಲ್ಲಿ ನೋಡುವಾಗ ಜನರು ವಾಕ್ಯ ಗೊತ್ತು, ವಾಕ್ಯವನ್ನ ಕೇಳ್ತಾರೆ, ಅನೇಕರು ಒಪ್ಪದಂತ ಸ್ಥಿತಿಯನ್ನ ನೋಡ್ತೇವೆ. ಅನೇಕರು 2 ದೋಣಿಗಳ ಮೇಲೆ ಕಾಲಿಟ್ಟಂತವರನ್ನ ನೋಡ್ತೇವೆ. ಅದನ್ನು ಮಾಡುವಂತವರಾಗಿರ್ತಾರೆ, ಇದನ್ನು ಮಾಡುವಂತವರಾಗಿರ್ತಾರೆ, ಅಲ್ಲಿ ಹೋಗುವಂತವರಾಗಿರ್ತಾರೆ, ಇಲ್ಲಿ ಹೋಗುವಂತ ಅನೇಕ ಕಾರ್ಯಗಳನ್ನ ಮಾಡುವಂತ ದೇವರ ಬಗ್ಗೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು, ನಾನಲ್ಲದೆ ನಿಮ್ಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ನಾವೇ ಆಲೋಚನೆ ಮಾಡಿಕೊಳ್ಳೋಣ, ನಿಜವಾಗಿ ನನ್ನ ಜೀವಿತದಲ್ಲಿ ಆತನಲ್ಲದೆ ಬೇರೆ ದೇವರು ಇದ್ದಾನೋ? ಇದ್ರೆ ಆತನ ನಾಮಕ್ಕೆ ಸ್ತೋತ್ರ. ಯಾಕಂದ್ರೆ ದೇವರು ಆತನು ತಿರಸ್ಕಾರವನ್ನು ಸಹಿಸಿದಂತ ದೇವರು, ತನಗೆ ಸಲ್ಲತಕ್ಕಂಥ ಮರ್ಯಾದೆಯನ್ನು ಮತ್ತೊಬ್ಬರಿಗೆ ಸಲ್ಲಿಸಲು ಆತನು ಬಿಟ್ಟುಕೊಡದಂತ ದೇವರು ಆತನಾಗಿದ್ದಾನೆ. ಆತನು ಎಲ್ಲೋ ಸ್ವಚ್ಛಲಾದಂತವು ನನ್ನದೇ, ನನಗೆ ಸಲ್ಲಬೇಕಾದ ಗೌರವವನ್ನ ನೀವು ಬೇರೆ ಯಾವುದಕ್ಕೂ ಸಲ್ಲಿಸಬೇಡಿ ಎಂಬುದಾಗಿ ಆತನು ಹೇಳುವಾಗ, ಈ ದಿನಗಳಲ್ಲಿ ದೇವರ ವಾಕ್ಯ ಹೇಳುವಾಗೆ ನಾನಲ್ಲದೆ ನಿಮ್ಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ ಆ ಮಾತನ್ನ ನಾವು ಎಷ್ಟು ಮಟ್ಟಿಗೆ ಪರಿಪಾಲನೆ ಮಾಡ್ತಾ ಇದ್ದೇವೆ, ಲೋಕ ಜನ ಎಷ್ಟು ಮಟ್ಟಿಗೆ ಪರಿಪಾಲನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಯೆರೆಮೀಯನ ಬರೆದಂತ ಗ್ರಂಥನ ನೋಡ್ತೇವೆ, 25ನೇ 6ನೇ ವಚನ, ಯೆರೆಮೀಯ 25:6ರಲ್ಲಿ ಅನ್ಯ ದೇವತೆಗಳನ್ನ ಹಿಂಬಾಲಿಸಬೇಡ್ರಿ, ಪೂಜಿಸಬೇಡ್ರಿ ಎಂಬುದಾಗಿ. ಹೌದು ಕರ್ತನ ಪ್ರಿಯರಾದವರು, ಅನೇಕ ಸಂದರ್ಭಗಳಲ್ಲಿ ನಮ್ಮಲ್ಲಿ ಅನೇಕ ಸೋಕಾಲ್ಡ್ ವಿಶ್ವಾಸಿಗಳು ಅಥವಾ ನಾಮಧೇಯ ಕ್ರೈಸ್ತರು ಅಥವಾ ವಾಕ್ಯದ ಪರಿಪೂರ್ಣವಾದಂತಹ ಒಂದು ತಿಳುವಳಿಕೆ ಇಲ್ಲದಿರ್ತಕ್ಕಂಥವ್ರು ಅಥವಾ ಸ್ವಸ್ಥ ಬೋಧನೆ ಇಲ್ಲದಿರ್ತಕ್ಕಂಥವ್ರು ಅನೇಕ ಕಾರ್ಯಗಳನ್ನ ಮಾಡುವಂತ ಈ ಸಂಜೆ ವೇಳೆ ದೇವರು ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ. ಅನ್ಯ ದೇವತೆಗಳನ್ನ ಹಿಂಬಾಲಿಸಬೇಡ್ರಿ. ಯಾಕಂದ್ರೆ ನಾವು ಈ ಸಂದರ್ಭಗಳಲ್ಲಿ ನೋಡುವಾಗ ಈ ಲೋಕದ ಒಂದು ಕಷ್ಟಗಳೇ, ಲೋಕದ ಸ್ಥಿತಿಗತಿಗಳೇ ಅವರನ್ನ ಜರ್ಜರಿತರನ್ನಾಗಿ ಮಾಡಿ ಆದಷ್ಟು ಬೇಗನೆ ಬಿದ್ದು ಹೋಗುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಅದಕ್ಕಾಗಿ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತೇವೆ. ನಮಗ್ ಗೊತ್ತು ಈ ಲೋಕ ನಮಗೆ ಶಾಶ್ವತವಲ್ಲ, ಈ ಲೋಕದಲ್ಲಿ ಬರತಕ್ಕಂಥ ಸಂಕಟಗಳು ಅದು ತಾತ್ಕಾಲಿಕವಾದಂತದ್ದು. ದೇವರು ಲೋಕವನ್ನ ಜಯಿಸಿದ್ದಾನೆ, ಲೋಕವನ್ನ ಜಯಿಸುವಂತಹ ಒಂದು ಶಕ್ತಿಯನ್ನ ಸಾಮರ್ಥ್ಯವನ್ನು ಕೊಡ್ತಾನೆ. ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಕೊಡ್ರಿ, ಅದ್ರಿಂದ ಎಲ್ಲವನ್ನು ಬರುತ್ತದೆ ಎಂದು ಹೇಳಿದಂತ ಮಾತರು. ಆಹಾರಕ್ಕಾಗಿ ಚಿಂತೆಯನ್ನ ಮಾಡಬೇಡಿ, ನಶಿಸಿ ಹೋಗ್ತಕ್ಕಂತಹ ರುಚಿ ಇಡ್ತಕ್ಕಂಥ ವಸ್ತುಗಳಿಗಾಗಿ ಚಿಂತೆಯನ್ನ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ಅನೇಕ ಸಂದರ್ಭ ನಮ್ಮನ್ನ ಎಚ್ಚರಿಸಿದಾಗಲೂ ಕೇಳಿದ ಸಂದರ್ಭಗಳಲ್ಲಿ ಮಾತ್ರ ವಾಕ್ಯವನ್ನ ಕೇಳಿ ಸ್ವಲ್ಪ ಸಮಯ ನಮ್ಮ ಮನಸ್ಸುಗಳನ್ನ ಆರಿಸಿಕೊಡುವ. ಆದ್ರೆ ನಂತರದಲ್ಲಿ ನಾವು ತಪ್ಪಿ ಹೋಗುವಂತವ್ರು, ಸೋತು ಹೋಗ್ತಕ್ಕಂಥವ್ರು, ಬಿದ್ದು ಹೋಗ್ತಕ್ಕಂಥವ್ರು, ಬೇರೆ ಕಡೆ ನಮ್ಮ ಗಮನವನ್ನು ಕೊಡುವಂತವ್ರಾಯ್ತು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಮ್ಗೆ ಈ ಸಂಜೆ ವೇಳೆ ಹೇಳ್ತದೆ, ಸೃಷ್ಟಿಯ ವಾಸ್ತುಗಳೆಲ್ಲ ನನ್ನ ಮಾತನ್ನ ಕೇಳ್ತು. ಸೃಷ್ಟಿಸಲ್ಪಟ್ಟಂತಹ, ಪ್ರೀತಿಸಲ್ಪಟ್ಟಂತಹ, ಅನ್ಯೋನ್ಯತೆ ಕರೆಯಲ್ಪಟ್ಟಂತ ನೀನು ನನ್ನನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾ ಇದೀಯಾ? ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರ್ದು, ಅನ್ಯ ದೇವರುಗಳನ್ನ ಹಿಂಬಾಲಿಸಬಾರ್ದು ಅಂತ ಹೇಳಿದಾಗ ಕರ್ತನ ಮಾತನ್ನ ನಾವು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಇದ್ದೇವೆ ಆಲೋಚನೆಯನ್ನ ಮಾಡ್ಕೊಳ್ತಾ ಬರೋಣ. ಹಾಗೆ ಮತ್ತಾಯನ ಬರೆದಂತ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಿಂದ 47ನೇ ವಚನಗಳನ್ನ ನಾವು ನೋಡ್ತೇವೆ. ನಿನ್ನ ದೇವರಾದ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದಲೇ ಪ್ರೀತಿಸಬೇಕು, ಸಂಪೂರ್ಣವಾಗಿ. ನಾಟ್ ಇವನ್ 99%, ಇಟ್ ಶುಡ್ ಬಿ 100%. ಆತನನ್ನ ನಾವು ಪರಿಪೂರ್ಣ ಹೃದಯದಿಂದ ನಾವು ಆತನನ್ನ ಆರಾಧಿಸಬೇಕು, ಕೊಂಡಾಡಬೇಕು, ಆತನಿಗೆ ಘನತೆಯನ್ನು ಸಲ್ಲಿಸಬೇಕು, ಆತನನ್ನೇ ಆತಕೊಂಡು ಜೀವಿಸಬೇಕು ಎಂಬುದಾಗಿ ಆತನ ವಾಕ್ಯ ನಮ್ಮನ್ನ ಎಚ್ಚರಿಸಿ ನಡೆಸುವಂತದ್ದಾಗಿದೆ ನಮ್ಮ ಸ್ಥಿತಿಯನ್ನು. ಹಾಗೆ ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು ಎಂಬುದಾಗಿ ದೇವರು ಕೊಟ್ಟಂತ 2ನೇ ಆಜ್ಞೆ. ನನ್ನ ನೆರೆಯವನ್ನ ನಾನು ಯಾವ ರೀತಿ ಪ್ರೀತಿಸ್ತಾ ಇದ್ದೇನೆ? ಈ ದಿನಗಳಲ್ಲಿ ಲೋಕದಲ್ಲಿ ನೋಡುವಾಗ ಹರಿದು ತಿಂದುಕೊಳ್ಳುವಂತಹ ಸ್ಥಿತಿಯನ್ನು ನೋಡ್ತಾ ಇದ್ದೇವೆ, ಭಯಂಕರವಾದ ಸ್ಥಿತಿಯಲ್ಲಿ ನೋಡ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ಒಬ್ಬರು ಒಬ್ಬರನ್ನ ದ್ವೇಷವನ್ನ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಒಬ್ಬರೊಬ್ಬರ ಸ್ಥಿತಿಗತಿಗಳನ್ನು ನೋಡುವಾಗ ಹರಿದು ತಿನ್ನುವಂತವರಾಗಿದ್ದಾರೆ ನೋಡುವಾಗ. ಹೌದು ಕರ್ತನಲ್ಲಿ ಪ್ರಿಯರಾದವರೇ, ಆತನ ಬರೋಣದ ಸಮೀಪದಲ್ಲಿ ಇದೆಲ್ಲವೂ ಆಗ್ತದೆ. ಪ್ರೀತಿಯು ತಣ್ಣಗಾಗ್ತದೆ. ಆತನ 2ನೇ ಬರೋಣ ಸಂದರ್ಭ ಲೋಕದಲ್ಲಿ ಏನೇನು ಜರುಗ್ತಾ ಇದೆಯೋ ಅದೆಲ್ಲವೂ ಜರುಗ್ತಾ ಇದೆ ಎಂಬುದಾಗಿ ಹೇಳುವಾಗ
ವಿಶ್ವಾಸಿಗಳಾದಂತ ನನಗೂ ನಮಗೂ ಎಚ್ಚರಿಕೆ ಮಾತುಗಳು. ಸೃಷ್ಟಿಯ ವಸ್ತುಗಳೆಲ್ಲ ದೇವರ ಮಾತನ್ನ ಕೇಳ್ತಾ ಇದೆ. ಆತನ ಸೃಷ್ಟಿಯಲ್ಪಟ್ಟಂತ ನಾನು ಆತನನ್ನೇ ಆರಾಧಿಸ್ತಾ ಇದ್ದೇನ, ಆತನನ್ನೇ ಪೂರ್ಣ ಹೃದಯದಿಂದ ನಾನು ಕೊಂಡಾಡ್ತಾ ಇದ್ದೇನ, ಮತ್ತು ನನ್ನ ನೆರೆಯವನನ್ನ ನನ್ನಂತೆಯೇ ಪ್ರೀತಿಸ್ತಾ ಇದ್ದೇನ ಎಂಬುದಾಗಿ ನಾವು ಆಲೋಚನೆಯನ್ನ ಮಾಡಿಕೊಳ್ಳಬೇಕು. ನಂತರ ಆತನ ಹೇಳುವಂತ ಮಾತು 2 ಕೊರಿಂಥರಿಗೆ ಬರೆದಂತ ಪತ್ರಿಕೆ 6ನೇ 16ನೇ ವರ್ಷದಲ್ಲಿ ಕ್ರಿಸ್ತ ನಂಬಿಕೆ ಇಲ್ಲದವರೇ ಜೋಡಾಗಬೇಡ್ರಿ ಎಂಬುದಾಗಿ. ಕರ್ತನ ಪ್ರಿಯರಾದವರೇ, ಅನೇಕ ಸಂದರ್ಭದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ಆ ಕ್ರಿಸ್ತ ನಂಬಿಕೆ ಇಲ್ಲದ ಜೊತೆಯಲ್ಲಿ ಈ ಜೋಡಾಗುವಂತ ಸ್ಥಿತಿಯನ್ನ ನಾವು ನೋಡ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಅವರ ಜೊತೆಯಲ್ಲಿ ಜೋಡಾಗುವುದಾದ್ರೆ, ಅವರಲ್ಲಿ ನಿಮ್ಮ ವ್ಯವಹಾರಗಳ ವ್ಯಾಜ್ಯ ಎಲ್ಲವನ್ನು ಇಟ್ಕೊಳ್ಳೋದಾದ್ರೆ, ಅವರು ತಮ್ಮ ಮಾರ್ಗಕ್ಕೆ ನಿಮ್ಮನ್ನ ನಡೆಸ್ಯಾರು ಎಂಬುದಾಗಿ. ಅದಕ್ಕಾಗಿ ಅನ್ಯರ ಜೊತೆಗೆ ಜೋಡಾಗಬೇಡ್ರಿ ಎಂಬುದಾಗಿ. ಕತ್ತಲಿಗೂ ಬೆಳಕಿಗೂ ಯಾವ ಒಂದು ಸಂಬಂಧ, ಕತ್ತಲಿಗೆ ಬೆಳಕು ಯಾವ ಸಂಬಂಧ, ಯಾವ ಒಂದು ವ್ಯಾಜ್ಯ ವ್ಯವಹಾರಗಳು ಏನಿದೆ, ಅನ್ಯರಿಗೂ ಮೂರ್ತಿ ಪೂಜೆ ಮಾಡ್ತಕ್ಕಂಥ, ಸತ್ಯ ದೇವರನ್ನ ಪೂಜೆ ಮಾಡ್ತಕ್ಕಂಥ ನಿಮಗೂ ಯಾವ ರೀತಿಯಾದ ಸಂಬಂಧಗಳಿದೆ. ಅದಕ್ಕ ನಾವು ದೇವರು ಇಸ್ರಾಯೇಲ್ ಕೊಟ್ಟಂತ ಮಾತು, ಅನೇಕ ಅನ್ಯರನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಿ ಅವರನ್ನು ಒಬ್ಬರನ್ನು ಉಳಿಸ್ಬೇಡಿ, ಯಾಕಂದ್ರೆ ಅವ್ರ ಮುಂದೆ ನಿಮಗೆ ಅವರು ಉರುಳಾಯ್ತಾರೆ, ನಿಮ್ಗೆ ತೊಂದರೆಯನ್ನು ಕೊಡುವಂತವ್ರಾಯ್ತಾರೆ, ಆದ್ರಿಂದ ಸಂಪೂರ್ಣವಾಗಿ ಅವರನ್ನು ನಾಶ ಮಾಡಿ ಎಂಬುದಾಗಿ ಹೇಳೋದಂತ ನೋಡ್ತೇವೆ. ಈ ದಿನ ಲೋಕದಲ್ಲಿ ನಾವು ಜೀವಿಸುವಂತ ನಮಗೆ ಅನ್ಯರ ಜೊತೆಗೆ ಜೋಡಾಗ್ಬಿಡ್ರಿ ಎಂಬುದಾಗಿ ಆತನ ಮಾತನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಕೇಳ್ತಾ ಇದ್ದೇವೆ, ನಾವು ಆಲೋಚನೆಯನ್ನ ಮಾಡ್ಕೊಳ್ತಾ ಬರೋಣ. ಮತ್ತು ಹಾಗೆ ಎಫೆಸದವರಿಗೆ ಬರೆದಂತ ಪತ್ರಿಕೆ 5:18 ವರ್ಷದಲ್ಲಿ ಕುಡಿತದ ಬಗ್ಗೆ ನೋಡ್ತೇವೆ. ಕುಡಿದು ಮತ್ತರಾಗಬೇಡಿ, ಆದ್ರಿಂದ ನಿಮಗೆ ಪಟಿಂಗತನ ಬರ್ತದೆ, ಹುಡುಗರು ದೇವರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಎಂತ ಒಂದು ಮಾತನ್ನ ಹೇಳ್ತಾ, ಆದ್ರೆ ನಾವು ಎಷ್ಟು ಮಟ್ಟಿಗೆ ಅದನ್ನ ಕೇಳ್ತಾ ಇದ್ದೇವೆ, ಆಲೋಚನೆ ಮಾಡ್ತಾ ಬರೋಣ. ನಂತರದಲ್ಲಿ ನಾವು ನೋಡುವಾಗ ಸಭೆಯಾಗಿ ಕೂಡುವುದನ್ನ ರೂಢಿಯಾಗಿ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ಹೇಳ್ತದೆ. ಆತನ ಮಕ್ಕಳ ಅನ್ಯೋನ್ಯತೆಯಲ್ಲಿ ನೀವಿರ್ರಿ, ಆತನ ಮಕ್ಕಳೊಟ್ಟಿಗೆ ನೀವು ಒಟ್ಟಿಗೆ ಇರ್ರಿ. ಪ್ರಾರ್ಥನೆ ಆಗಿರ್ಬೋದು, ಸುವಾರ್ತೆ ಆಗಿರ್ಬೋದು, ಆರಾಧನೆ ಆಗಿರ್ಬೋದು, ಇನ್ನ ಅನೇಕ ಜೀವಂತ ಕಾರ್ಯಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕು. ಅದನ್ನು ರೂಢಿಯಾಗಿ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ಕಡೆಗಳಲ್ಲಿ ಕೇವಲ ಒಂದು ಯಾಂತ್ರಿಕವಾಗಿ, ಸಾಂಪ್ರದಾಯಿಕವಾಗಿ ಅಥವಾ ರೂಢಿಯಾಗಿ ಮಾಡುವಂತವ್ರು ನೋಡ್ತೇವೆ. ಇನ್ನು ಕೆಲವರು ಕೇವಲ ಹಬ್ಬಗಳಿಗೆ ಮಾತ್ರ ಅಥವಾ ಕೆಲವು ಸಂದರ್ಭಗಳು ಮಾತ್ರ, ವಿಶೇಷ ದಿನಗಳಲ್ಲಿ ಮಾತ್ರ ಆತನ ಆಲಯಕ್ಕೆ ಬರುವಂತ ನೋಡ್ತೇವೆ. ಆ ಬರುವಂತ ಸ್ಥಿತಿಯನ್ನು ನಾವು ನೋಡುವಾಗ ಸಮಯ ಪರಿಪಾಲನೆ ಇಲ್ಲದಂತ ಸ್ಥಿತಿಯನ್ನು ನೋಡ್ತೇವೆ. ಸಂಪೂರ್ಣವಾಗಿ ಕುಳಿತು ಅಂತಿಮ ಆಶೀರ್ವಾದನ ಹೊಂದಿ ಹೋಗದಂತ ಸ್ಥಿತಿಯನ್ನು ನಾವು ನೋಡುವಂತವರಾಗಿರ್ತೇವೆ. ಏನೋ ನೋಡುವಾಗ ನಮ್ಮ ಆಲಯಗಳ ಅನೇಕ ಸಂದರ್ಭ ನೋಡುವಾಗ ಆರಾಧನೆಯನ್ನ ಮಾಡಿರ್ತಾರೆ, ಆರಾಧನೆಯಲ್ಲಿ ಆತನ ದೇಹವನ್ನ ಸುತ್ತಕ ರೊಟ್ಟಿಯಲ್ಲಿ ಪಾಲ್ಗಾರರಾಗಿರ್ತಾರೆ, ಪಾತ್ರೆಯಲ್ಲಿ ಪಾಲ್ಗಾರರಾಗಿರ್ತಾರೆ. ನಂತರದಲ್ಲಿ ಕಾಣಿಕೆ ಆದ್ಮೇಲೆ ಅವರು ಇದ್ದು ಹಾಗೆ ಹೊರಟೋಗ್ತಾರೆ. ಅಂತಿಮದಲ್ಲಿ ಕೊಡ್ತಕ್ಕಂಥ ವಾಕ್ಯವನ್ನ ಕೇಳುವಂತ ಸ್ಥಿತಿಯನ್ನು ನೋಡ್ತಾ ಇಲ್ಲ. ಆತನ ಅಂತಿಮ ಆಶೀರ್ವಾದವನ್ನು ಹೊಂದದಂತ ಸ್ಥಿತಿಯನ್ನು ನೋಡ್ತೇವೆ, ತಣ್ಣಗಾಗುವಂತ ಸ್ಥಿತಿಯನ್ನು ನೋಡ್ತೇವೆ. ಒಂದು ರೂಢಿ ಸಂಪ್ರದಾಯದಲ್ಲಿ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಹೌದು, ಕರ್ತನ ಪ್ರಿಯರಾದರೆ ದೇವರ ವಾಕ್ಯ ನಮ್ಗೆ ಹೆಚ್ಚಿಸ್ತದೆ, ರೂಢಿಯಾಗಿ ಸಭೆಯಾಗಿ ಕೂಡುವುದನ್ನ ಬಿಟ್ಟು ಬಿಡಬೇಡ್ರಿ ಎಂಬುದಾಗಿ. ಹೌದು, 1 ಸಮುವೇಲ 15:22 ವಚನ ನೋಡ್ತೇವೆ, ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಆತನ ಮಾತಿಗೆ ವಿಧೇಯರಾಗಿ ಆತನ ಮಾತನ್ನ ನಾವು ಕೇಳಬೇಕು. ಆ ಜವಾಬ್ದಾರಿ ಪ್ರತಿಯೊಬ್ಬ ವಿಶ್ವಾಸಿಗಿರುವಂತದ್ದಾಗಿದೆ. ಆತನ ಮಾತನ್ನ ನಾವು ಕೇಳುವಂತವರಾಗಿದ್ದೇವೆ. ಹೌದು, ಈ ಸಂಜೆ ವೇಳೆಯಲ್ಲಿ ಆತನ ಪರಿಶುದ್ಧ ಪಾದಸನ್ನಿಧಿಗೆ ಕುಳಿತಂತವರಾಗಿ, ಯಾಕಂದ್ರೆ ವಾಕ್ಯ ಗೊತ್ತು, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಿಂದ ಸೇರಿ ಬರ್ತಾರೋ ಅವ್ರ ಮಧ್ಯೆ ನಿಂತು ಹೇಳಿದಂತ ದೇವರು ಆತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. ನಮ್ಮ ಮನಸ್ಸಿನ ಆಲೋಚನೆ ಯೋಚನೆಗಳನ್ನು ಬಲ್ಲಂತವನಾಗಿದ್ದಾನೆ. ಆತನ ಸೃಷ್ಟಿ ವಸ್ತುಗಳು ಆತನ ಮಾತುಗಳನ್ನ ಕೇಳ್ತಾ ಇದ್ದೇವೆ ಎಂಬುದನ್ನು ನಾವು ಆಲೋಚನೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಸೂರ್ಯ ಚಂದ್ರರು ಯಾವ ರೀತಿಯಾಗಿ ಆತನ ಮಾತನ್ನ ಕೇಳ್ತು, ಗಾಳಿ ಮತ್ತು ಸಮುದ್ರ ಆತನ ಮಾತನ್ನ ಕೇಳದಂತ ನಾವು ನೋಡ್ತೇವೆ. ನೀರು ಮತ್ತು ಮಳೆ ಆತನ ಮಾತನ್ನ ಕೇಳದಂತ ನಾವು ನೋಡ್ತೇವೆ. ಮತ್ತು ಬೆಂಕಿಯು ಸಹ ಆತನ ಮಾತನ್ನ ಕೇಳಿ ಆತನ ಮಾತಿಗೆ ವಿಧೇಯರಾಗಿ ಕಾರ್ಯವನ್ನು ಮಾಡದಂತದನ್ನು ನಾವು ನೋಡ್ತೇವೆ. ಮತ್ತು ಹಾಗೆ ನಾವು ನೋಡುವಾಗ ಆತನ ಸೃಷ್ಟಿ ಮಾಡಿದಂತಹ ಪ್ರಾಣಿ ಪಕ್ಷಿಗಳೆಲ್ಲವೂ ಸಹ ಆತನ ಮಾತನ್ನ ಕೇಳ್ತು. ಬಂಡೆ ಆತನ ಮಾತನ್ನ ಕೇಳ್ತು, ಮರ ಆತನ ಮಾತನ್ನ ಕೇಳ್ತು. ಹೌದು ಕರ್ತನೆ, ಈ ರೀತಿಯಾಗಿ ಸೃಷ್ಟಿ ಎಲ್ಲಾ ವಸ್ತುಗಳು ದೇವರಿಗೆ ವಿಧೇಯರಾಗಿ ಆತನ ಮಾತುಗಳನ್ನ ಕೇಳಲು ನೋಡ್ತೇವೆ. ಆದ್ರೆ ಸೃಷ್ಟಿಸಲ್ಪಟ್ಟಂತ ನಾವು, ಪ್ರೀತಿಸಲ್ಪಟ್ಟಂತ ನಾವು, ನಮಗಾಗಿ ಪ್ರಾಣವನ್ನು ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದಂತ ದೇವರ ಮಾತನ್ನ ನಾವು ಯಾವ ರೀತಿಯಾಗಿ ನಾವು ಕೇಳ್ತಾ ಇದ್ದೇವೆ. ಹೌದು, ಅಂದು ಆದಾಮನು ಅವಿಧೇಯನಾದ, ತಿನ್ನಬೇಡ ಅಂತ ಹೇಳನ್ನ ಹಣ್ಣನ್ನ ಅದನ್ನ ತಿಂದು ಅವಿಧೇಯನಾದ, ಆತನ ಅವಿಧೇಯನಾದ. ಆದ್ರೆ ಆ ಒಂದು ಆದಾಮನಿಂದ ಲೋಕಕ್ಕೆ ಬಂದಂತ ಆ ಶಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ಎರಡನೇ ಆದಾಮ ನಮ್ಮ ಕರ್ತನಾದ ಯೇಸು ಲೋಕಕ್ಕೆ ಬಂದು, ಆದ್ರೆ ನೀವು ಅವಿಧೇಯತನ
ವಿಧೇಯನಾಗಿ ಅವಿಧೇಯತೆಯನ್ನು ನಿವಾರಣೆ ಮಾಡಿದ್ದಾನೆ. ಈ ದಿನ ನಾನು ಆ ಮಾತನ್ನು ಏನು ಕೇಳ್ತಾ ಇದ್ದೇನೆ, ಮತ್ತು ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಎಂಬುದಾಗಿ. ಹೌದು, ಈ ಲೋಕದಲ್ಲಿ ತಂದೆಯಾದಂತ ದೇವರಿಗೆ ಪ್ರೀತಿಸ್ತಕ್ಕಂತ ವಿಚಾರವನ್ನು ಬಿಟ್ಟು ನಾವು ಯಾವುದನ್ನೇ ಪ್ರೀತಿಸಲು ಅದು ವಿಗ್ರಹಾರಾಧನೆ ಐತೆ, ಅದು ತಂದೆ ಸಲ್ತಕ್ಕಂಥ ಗೌರವವಲ್ಲ. ಅದಕ್ಕಾಗಿ ಹೇಳುವಂತ ಮಾತು, ನಾನಲ್ಲದೆ ನಿಮ್ಗೆ ಬೇರೆ ದೇವರು ಇರಬಾರದು, ಅನ್ಯ ದೇವತೆಗಳನ್ನ ಹಿಂಬಾಲಿಸಬೇಡಿ, ಅವುಗಳನ್ನ ಪೂಜೆಯನ್ನ ಮಾಡಬೇಡ್ರಿ ಎಂಬುದಾಗಿ. ಮತ್ತು ನಿನ್ನ ಕರ್ತನನ್ನ ಪೂರ್ಣ ಪ್ರಾಣ, ಪೂರ್ಣ ಹೃದಯ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಆತನನ್ನ ಪ್ರೀತಿಸ್ಬೇಕು, ಆರಾಧಿಸ್ಬೇಕು, ಆತ ಸಲ್ಲಿಸ್ತಕ್ಕಂಥ ಗೌರವ ಸಲ್ಲಿಸ್ಬೇಕು. ಈ ಲೋಕದಲ್ಲಿ ನಿನ್ನ ಶಾಂತಿ ಸಮಾಧಾನದಲ್ಲಿ ಜೀವಿಸ್ಬೇಕಾದ್ರೆ ನಿನ್ನ ನೆರೆಯವನು ನಿನ್ನಂತೆ ಪ್ರೀತಿಸಬೇಕು, ನಿನ್ನ ನೆರೆಯನ್ನು ಕ್ಷಮಿಸಬೇಕು ಎಂಬುದಾಗಿ ಬಹಳ ಲಘುವಾದಂತಹ ಒಂದು ಆತನ ಆಜ್ಞೆಯನ್ನ ನಾವು ಮಾತನ್ನ ಯಾವ ರೀತಿ ಪರಿಪಾಲನೆಯನ್ನ ಮಾಡ್ತಾ ಇದ್ದೇವೆ. ಮತ್ತು ಹಾಗೆ ಕ್ರಿಸ್ತ ನಂಬಿಕೆಯ ಜೊತೆ ನೀವು ಇಜ್ಜೋಡಾಗ್ಬೇಡ್ರಿ ಎಂಬುದಾಗಿ ವಾಕ್ಯ ನಮ್ಮನ್ನು ಎಚ್ಚರಿಸುವಂತ ಇದೆ. ಮತ್ತು ಹಾಗೆ ಕುಡಿದು ಮತ್ತರಾಗ್ಬೇಡಿ, ಅದರಿಂದ ದುಷ್ಟತನ ಬರ್ತದೆ, ಕುಡಿದು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ಆತನ ವಾಕ್ಯ ನಮ್ಮನ್ನ ಎಚ್ಚರಿಸಿದಂತದಾಗಿದೆ. ಮತ್ತು ಸಭೆಯಾಗಿ ಕೂಡುವಂತದನ್ನ ರೂಢಿಯಾಗಿ ಬಿಟ್ಟು ಬಿಡ್ಬೇಡ್ರಿ ಎಂಬುದಾಗಿ ಆತ ನಮ್ಮನ್ನ ಎಚ್ಚರಿಸುವಂತ, ಆತನ ಮಾತು ಕೇಳುವಂತವರಾಗಿದೆ. ಕರ್ತನಲ್ಲಿ ಪ್ರಿಯರಾದವರೇ, ನಾವು ಕೊನೆಯದಾಗ ನಾವು ನೋಡ್ತಾ ಬಂದಾಗ ಯಜ್ಞ ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಈ ದಿನ ಸಂಜೆ ವೇಳೆಯಲ್ಲಿ ದೇವರ ಪರಿಶುದ್ಧ ಪಾದದ ಕುರಿತು ಸೃಷ್ಟಿವಂತೆಲ್ಲ ದೇವರೇ, ನಿನ್ನ ಮಾತನ್ನ ಕೇಳಿ ನಿಮ್ಮನ್ನು ಘನಪಡಿಸಿ ನಿನ್ನ ಮಹಿಮೆಯಾಗಿ ಎಲ್ಲ ಕಾರ್ಯಗಳನ್ನು ಮಾಡಿದೆ. ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾನು, ಆರಿಸಲ್ಪಟ್ಟಂತ ನಾನು ಯಾವ ರೀತಿಯಾಗಿ ನಿನ್ನ ಮಾತನ್ನ ಕೇಳ್ತಾ ಇದ್ದೇನೆ. ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗೆ ಮಾಡುವಾಗ ದೇವರು ನಮ್ಮನ್ನ ಈ ಅಂಧಕಾರದ ಭಯಂಕರವಾದಂತಹ ಈ ಲೋಕದಲ್ಲಿ ತನ್ನ ಸಂರಕ್ಷಣೆಯಲ್ಲಿ ಆತ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಈ ರೀತಿಯಾಗಿ ಈ ಲೋಕದಲ್ಲಿ ನಮ್ಮ ನಡೆಸಿ ಆತನ ನಾಮ ಮಹಿಮೆ ಉಂಟಾಗ್ಲಿ, ನಮಗೆ ಆಶೀರ್ವಾದ ಉಂಟಾಗ್ಲಿ ಎಂಬುದಾಗಿ ತಂದೆಯ ದೇವರು ನಾವು ಪ್ರಾರ್ಥನೆ ಮಾಡ್ತಾರೆ. ದೇವರು ನಮ್ಗೆ ಸ್ತೋತ್ರ ಉಂಟಾಗ್ಲಿ. ಈ ಸಂಜೆ ವೇಳೆ ದೇವರು ಕೊಟ್ಟಂತ ಪರಿಶುದ್ಧ ವಾಕ್ಯ ಸ್ತೋತ್ರವನ್ನು ಸಲ್ಲಿಸ್ತಾನ ಕೊಟ್ಟಂತ ಅವಕಾಶಕ್ಕಾಗಿ ನಾನು ಸಹೋದರರಿಗೆ ವಂದಿಸ್ತೇನೆ. ಮತ್ತು ಕೂಡಿ ಬಂದ ನಿಮ್ಮೆಲ್ಲರೂ ಸಹ ಕ್ರಿಸ್ತನಲ್ಲಿ ವಂದಿಸುವಂತ ದೇವರ ನಾಮಕ್ಕೆ ಉಂಟಾಗ್ಲಿ. ಆಮೆನ್.